ಮಂಗನಿ ಮಂಗಲಂ ಕುಂದ ಕುಂದಾರ್ಯೋ ಜೈನಧರ್ಮೋऽस्तु ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ ನಮೋ ಅನಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಕ್ಷಾಯಾಣಂ ನಮೋ ಲೋಕೆ ಸರ್ವಸಾವನಂ. ಶ್ರೀವರ್ಧಮಾನನಿಗೆ ಯಥಾಕ್ರಮದಿ ಸಂಕ್ಷೇಪವಿರುವೆನು ಆದರ್ಶನ ಮಾರ್ಗವನ್ನು ನಾನು ದರ್ಶನ ಮೂಲಕನಮೋ ಉವಯಿಟ್ಟೋಜಿನವರೇ ಶಿಸ್ಸಾನಂ ತಂ ಸೋಮಸಕಣ್ಣೆ ದಂಸನಹೀನೋ ನವಂದಿವೋ ಆಧರ್ಮ ದರ್ಶನ ಮೂಲಂತು ಆಧರ್ಮ ನಿಜ ಕರ್ಣನಿ ಕೇಳು ದರ್ಶನಹೀನಂಗೆ ವಂದಿಪುರು ಧರ್ಮದ ಮೂಲವು ದರ್ಶನವಿರುವುದರಿಂದ ಆ ದರ್ಶನದಿಂದ ರಹಿತವಿರುವವರಿಗೆ ವಂದನೆ ಮಾಡಬಾರದೆಂದು ಈಗ ಹೇಳುತ್ತಾರೆ. ಅರ್ಥ: ಆ ಜಿನವರರುಗಳಾದ ಸರ್ವಜ್ಞ ದೇವರು ಜಿನರಲ್ಲೇ ಶ್ರೇಷ್ಠರಾದಂಥ ಅತ್ಯುತ್ಕೃಷ್ಟರಾದಂಥ ಸರ್ವಜ್ಞ ದೇವರ ಆ ಗಣಧರ ಮೊದಲಾದ ಶಿಷ್ಯರಿಗೆ ದರ್ಶನವು ಮೂಲವಿರುವಂಥ ಧರ್ಮದ ಉಪದೇಶ ಕೊಟ್ಟಿದ್ದಾರೆ. ಇಲ್ಲಿ ಶಿಷ್ಯರ ಅನ್ನಿಸಿಕೊಳ್ಳಿಕ್ಕೆ ಬರೀ ಗಣಧರರು ಮಾತ್ರ ಯೋಗ್ಯ ಅದರ್ರೆ. ಯಾವ ಪ್ರಕಾರ ಮಂದಿರದ ಅಡಿಪಾಯ ಮತ್ತು ವೃಕ್ಷದ ತಳಹದಿಯು ಮೂಲವಿರುತ್ತದೆ, ಅದೇ ಪ್ರಕಾರ ಧರ್ಮದ ಮೂಲವು ದರ್ಶನವಿದೆ. ಆದುದರಿಂದ ಸಕರ್ಣ ಎಂದರೆ ಸತ್ಪುರುಷರೇ. ಸರ್ವಜ್ಞರು ಹೇಳಿರುವ ಆ ದರ್ಶನ ಮೂಲ ರೂಪವಾದ ಧರ್ಮವನ್ನು ತಮ್ಮ ಕಿವಿಗಳಿಂದ ಕೇಳಿ ದರ್ಶನದಿಂದ ರಹಿತವಿರುವವರು ವಂದನೆಗೆ ಯೋಗ್ಯರಿಲ್ಲದಿರುವುದರಿಂದ ದರ್ಶನಹೀನರಿಗೆ ವಂದನೆ ಮಾಡಬೇಡಿರಿ. ಮಾತ ಬಹಳ ಉಚ್ಚ ಕೋಟಿದ್ದ ಇದರೆ ನಿಜವಾಗಿ ಇವು ಯಾವ ಮಾತ ನಮ್ಮವರೆಗೆ ಬರುವುದಿಲ್ಲ ಅನ್ನೋದ ಹೆಜ್ಜೆ ಹೆಜ್ಜೆಗೆ ಸ್ಪಷ್ಟ ಇದ್ರೂ ಕೂಡ ನಾವು ಆ ಮಾತಿಗೆ ಯೋಗ್ಯ ಆಗುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಜಿನೇಂದ್ರ ಭಗವಂತರ ಅಥವಾ ವೀತರಾಗಿ ಸಂತರುಗಳ ಹೇಳಿರುವಂಥ ಯಾವುದೇ ಮಾತ ನಮ್ಮವರೆಗೆ ತಲುಪುವುದಿಲ್ಲ. ಆದರೆ ನಾವು ಅವುಗಳ ಪ್ರಾಪ್ತಿಗೆ ಯೋಗ್ಯತೆಯನ್ನು, ಅವುಗಳವರೆಗೆ ತಲುಪುವ, ಅವುಗಳನ್ನು ಗ್ರಹಿಸುವ, ಅವುಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆಯನ್ನು ಬೆಳೆಸಿಕೊಳ್ತಾ ಇಲ್ಲ. ಇದು ದುಃಖದ ಸಂಗತಿ ಇದೆ. ದುಃಖ ಎಂಥದ್ದು ಇದರೊಳಗೆ ದುಃಖ ಎಂಥದ್ದು ಅಂತಂದ್ರೆ
ಇದರೊಳಗೆ ದುಃಖ ಎರಡು ಪ್ರಕಾರದ ಇದೆ. ಒಂದು ಅನಾದಿ ಕಾಲದಿಂದ ಅನುಭವಿಸಿ ಏನೇನೋ ಮಾಡಿ ಈ ನರಭವದವರೆಗೆ ತಲುಪಿದೆವಲ್ಲ, ಅದರದ್ದು ನಾವು ಉಪಯೋಗ ಮಾಡಿಕೊಳ್ತಾ ಇಲ್ಲ. ಇದು ಒಂದು. ಎರಡನೇದ, ಇಲ್ಲಿ ನಾವು ಯಾವ ಕರ್ತವ್ಯ ಮಾಡ್ತಾ ಇದ್ದೇವೆ ಧರ್ಮಕ್ಷೇತ್ರದೊಳಗೆ ಅಥವಾ ಧರ್ಮದ ಹೆಸರಿನ ಮರೆಯಲ್ಲಿ, ಅದರಿಂದ ನಾವು ಭವಿಷ್ಯದ ಅನಂತ ದುಃಖ ಸಾಗರವನ್ನು ಆಹ್ವಾನಿಸ್ತಾ ಇದ್ದೇವೆ. ಸರ್ವಜ್ಞ ಭಗವಂತರು ಎಲ್ಲಿದ್ದಾರೆ? ಗಣಧರ ಪ್ರಭುಗಳು ಎಲ್ಲಿದ್ದಾರೆ? ಸರ್ವಜ್ಞ ಭಗವಂತರ ಆ ಗಣಧರ ಪ್ರಭುಗಳಿಗೆ ಈ ಉಪದೇಶ ಹೇಳುವ ಅವಶ್ಯಕತೆ ಏನಿದೆ? ಧರ್ಮದ ಮೂಲ ದರ್ಶನ ಇದೆ. ದರ್ಶನಹೀನ ವಂದನೆ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ನಿನ್ನ ಕರ್ಣಗಳಿಂದ ತಿಳಿದು, ಆತ್ಮನಿಗೆ ಕರ್ಣ ಅದವರೇ, ಈ ಜಡ ಆಕಾರ, ಕಿವಿಯ ಆಕಾರ ಇದು ಆತ್ಮಂದಕ್ಕಿಲ್ಲ. ಈ ಮಾತು ಎಷ್ಟು ಸತ್ಯ ಇದೆಯೋ ಅದಕ್ಕಿಂತಲೂ ಸ್ವಲ್ಪ ಅಧಿಕ ಸತ್ಯ ಇದೆ. ಕೇಳುವ ಯೋಗ್ಯತೆಯ ಆತ್ಮನಿಗೆ ಈಗ ಪ್ರಾಪ್ತ ಆದಂತಿದೆ. ಏನು ಕೇಳುವ ಯೋಗ್ಯತೆ? ಅರೆ, ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ಉಪದೇಶಾಂಶವನ್ನು ಕೇಳುವಂಥ ಯೋಗ್ಯತೆ ಪ್ರಾಪ್ತ ಆದಂತೆ ಇದೆ. ಯಾರಿಗೆ? ಈ ಸಂಜ್ಞೆ ಪಂಚೇಂದ್ರಿಯ. ನೋಡ್ರಿ, ಪಂಚೇಂದ್ರಿಯತೆ ಎಷ್ಟೋ ಬಾರಿ ಲಭಿಸಿದ ನಂತರ ಎಂದೋ ಒಂದು ಸಲ ಸಂಜ್ಞೆಯ ಪ್ರಾಪ್ತಿಯಾಗ್ತಿದೆ. ಶಬ್ದ ಕರ್ಣೇಂದ್ರಿಯದ ವಿಷಯ ಇದ್ರೂ ಕೂಡ, ಉಪದೇಶ ಕರ್ಣೇಂದ್ರಿಯದ ವಿಷಯ ಇದ್ರೂ ಕೂಡ ಉಪದೇಶ ಕೇಳುವಂಥ ಸಂಜ್ಞೆ ಬೇಕ್ರಿ. ಏನಿದೆ ಇದು? ಒಂದಕ್ಕೊಂದ ಯಾವ ಪ್ರಕಾರದ ಸಂಬಂಧ ಇದೆ? ಸಕರ್ಣ, ಸ್ವಕರ್ಣೆ, ಸಕರ್ಣೆ, ನಿಜಕರ್ಣದಿಂ ಇವೆಲ್ಲ ಏನು ಶಬ್ದ ಬಂದು, ಈ ಶಬ್ದಗಳ ಯಾರಿಗೆ ಅನ್ವಯಿಸ್ತವೆ? ಯಾವ ಜೀವ ನಾನಾ ಪ್ರಕಾರದ ಕಷ್ಟಗಳನ್ನು ಅತ್ಯಂತ ಅಸಹಾಯತೆಯಿಂದ ಅನಂತ ಕಾಲದವರೆಗೆ ಭೋಗಿಸಿ, ಅರೆ ಆಯುವಿನ ಪರಿಮಿತಿಯೊಳಗೆ ಸಾಗರ ಬಂತರೆ, ಆಯುವಿನ ಪರಿಮಿತಿಯೊಳಗೆ ಸಾಗರ ಬಂತು. ಆದ್ರ ದುಃಖ ಅನುಭವಿಸಿದ ಕಾಲ ಪರಾವರ್ತನದ ಪರಿಮಿತಿಯೊಳಗಿದೆ ರೀ. ಪರಾವರ್ತನಗಳ ಅನಂತ ಆಗಿದವ್ರೆ. ಹೀಗಿರುವಳದೊಳಗ ಈ ಲೋಕವೆಂಬ ಒಂದು ದ್ರವ್ಯಗಳ ಸಮೂಹ ರೂಪದ ಯಾವ ವಿಶ್ವ ಇದೆ ಅಥವಾ ಲೋಕ ಇದೆ ಅಲ್ಲ, ಇದರಲ್ಲೇ ಈ ಜೀವ ಆ ದುಃಖ 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 ದುಃಖ. ಅರೆ, ಇನ್ನೊಂದು ಸಲ ಪದಾರ್ಥಗಳ ಸಮೂಹ ರೂಪದ ಯಾವ ವಿಶ್ವ ಇದೆಯಲ್ಲ, ಪದಾರ್ಥಗಳ ಸಮೂಹ ರೂಪದ ಯಾವ ವಿಶ್ವ ಇದೆಯಲ್ಲ, ಆ ವಿಶ್ವದೊಳಗ ಅನಂತ ಜೀವಗಳ ತಮ್ಮದೇ ಆದಂಥ ಅನಂತ ದುಃಖದ ಸಾಗರದೊಳಗೆ ಮುಳುಗಿ ಅಳ್ತಾ ಇದ್ದಾರೆ. ವಿಶ್ವ ಪದಾರ್ಥಗಳ ಸಮೂಹ ಇದೆ. ಆ ವಿಶ್ವದೊಳಗ ಅನಂತ ಜೀವಗಳಿದ್ದಾವೆ. ಪ್ರತಿಯೊಂದು ಜೀವ ತನ್ನದೇ ಆದಂಥ ಅನಂತ ದುಃಖದ ಸಾಗರದೊಳಗೆ ಮುಳುಗಿ ಹೇಳ್ತಾ ಇದ್ದಾನೆ. ಅಂಥದರೊಳಗೆ ಒಂದಿಷ್ಟು ಭವ್ಯ ಕಲ್ಪನಾ ಮಾಡ್ಕೊಳ್ಳೋದು ಅಥವಾ ಯೋಗ್ಯವನ್ನು ನೋಡುವ ಪ್ರಯತ್ನ ಮಾಡೋದು. ಏನ ಅಂಥದರೊಳಗೆ ಪ್ರತಿಯೊಂದು ಜೀವ ಎಷ್ಟದವ್ರೆ? ಅನಂತ. ವಿಶ್ವದೊಳಗೆ ಪದಾರ್ಥ ಎಷ್ಟದವ್ರೆ? ಅನಂತ.
ವಿಶ್ವದೊಳಗೆ ಪದಾರ್ಥ ಎಷ್ಟದವು? ಅನಂತ. ಅದರೊಳಗೆ ಜೀವ ಎಷ್ಟದವು? ಅನಂತ. ಒಂದೊಂದು ಜೀವದ ದುಃಖ ಸಾಗರ ಎಷ್ಟಿದೆ? ಅನಂತ. ಹಾಗಾದರೆ ಇಂಥ ಒಂದು ರಾಶಿ 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 ರಾಶಿಯೊಳಗಿಂದ ಈ ಜೀವಕ್ಕೆ ಅರ್ಥ ಆಗ್ತ ನನಗ ಆ ವಿಶ್ವದಲ್ಲಿ ಯಾರ ಮಹಾಪುರುಷರಿದ್ದಾರೋ, ಅಂಥ ಪುಣ್ಯಶಾಲಿ ಪುರುಷರಿದ್ದಾರೋ, ಅಂಥ ಸಮಸ್ತ ಪುರುಷರಿಂದ ವಂದನೆ ಯೋಗ್ಯರಾದಂಥ ಅರಹಂತ ಪ್ರಭುವಿನ ಸುವಚನಗಳನ್ನು ಕೇಳುವಂಥ ಯೋಗ. ಇದ ಸಂಯೋಗ ಸಾಪೇಕ್ಷ ಹೇಳಿತು. ಒಂದು ಸ್ವಲ್ಪ ಲಕ್ಷದೊಳಗೆ ತಗೊಳ್ಳೋದು. ಇದು ಸಂಯೋಗ ಸಾಪೇಕ್ಷ ಹೇಳಿತು. ವಿಶ್ವವೆಂಬ ಗ್ರಹದೊಳಗ ಅನಂತ ಪದಾರ್ಥಗಳಿದ್ದಾವೆ. ಆ ಅನಂತ ಪದಾರ್ಥಗಳನ್ನೆಲ್ಲ ಚಾಳಿಸಿದ ನಂತರ ಅನಂತ ಜೀವಗಳು ಬರಡ್ತವೆ. ಆ ಅನಂತ ಜೀವಗಳನ್ನೆಲ್ಲ ಚಾಳಿಸಿದ ನಂತರ ಒಂದೊಂದು ಜೀವದ ಅನಂತ ಸಾಗರ ಹೊರಡುತ್ತಿದೆ. ಅಂಥ ಜೀವ ಆ ಎಲ್ಲ ಸಮೂಹದೊಳಗಿಂದ ಈ ಅವಸ್ಥೆಗೆ ಪ್ರಾಪ್ತಾಗಿ, ಈ ಅವಸ್ಥೆಗೆ ಯಾವ ಅವಸ್ಥೆ? ಸ್ವಕರ್ಣದಿಂದ, ನಿಜ ಕರ್ಣದಿಂದ ಶ್ರುತವನ್ನು ಕೇಳಿ, ಆ ಶ್ರುತ ಯಾರ್ದ? ಇಡೀ ಮೂರು ಲೋಕದೊಳಗ ಯಾವ ವಿಶಿಷ್ಟ ಪುಣ್ಯಶಾಲಿ ಪುರುಷರದರಲ್ಲ, ಆ ಸಮಸ್ತ ಪುಣ್ಯಶಾಲಿ ಪುರುಷರಿಂದ ಪೂಜ್ಯರಾದಂಥ ಜಿನದೇವನ ಉಪದೇಶ. ಯಾವ ಕ್ರಿಮಿರಿ ನಾವು? ಇಷ್ಟೆಲ್ಲ ಸಾಗರಗಳನ್ನು, 3 ಪ್ರಕಾರದ ಸಾಗರ ಹೇಳ್ತಲ್ಲ, ಅದರಿಂದೆಲ್ಲ ಮೇಲೆದ್ದು ಬಂದಿದ್ದಾನೆ. ಈ ಒಂದು ಸಂಯೋಗ ಲಭಿಸಿದ್ದ ಇದೆ ಈ ಜೀವಕ್ಕೆ. ಎಷ್ಟು ಕ್ಷುದ್ರ ದೇವರು ನಾವು. ಆ ಅರ್ಹಂತ ದೇವ ಜಿನೇಶ್ವರ ದೇವನ ಅಪೇಕ್ಷಾದಿಂದ ಕೂಡ ನಾವು ನಗಣ್ಯ ಅದೇವ್ರೆ, ಹೌದೇನಿಲ್ರಿ? ಮತ್ತು ಈ ಸಾಗರದ ಅಪೇಕ್ಷಾದಿಂದ ಕೂಡ ನಾವು ಬಿಂದುದೊಳಗಿನ ಅಂಶ ದೇವ್ರೆ. ತಿಳಿತಾ ಇದೆ ನಾನು ಹೇಳೋದು? ಇದು ಒಂದು ಮಾತು. ಎರಡನೇ ಮಾತು ಹೀಗಿದೆ. ಅರೆ, ಒಂದು ಇಂದ್ರಿಯದಿಂದ ಜೀವ 2, 3, 4, 5 ಇಂದ್ರಿಯದವರೆಗೆ ತಲುಪೋದ. ಆ ಒಂದೊಂದರಿಂದ ದಾಟುವುದರಲ್ಲಿ ಅನಂತ ಅನಂತ ಬಾರಿ ಆದ ನಂತರ ಒಂದನ್ನು ದಾಟಬಹುದ್ರಿ. ತಿಳಿತಾ ಇದೆಯಲ್ಲ? ಏಕೇಂದ್ರಿಯದಲ್ಲಿ ಅನಂತ 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 ಕಾಲ, ಅಲ್ಲಿಂದ ಸ್ಥಾವರದೊಳಗ ಅನಂತ ಸಾಗರಗಳೇ ಇರುವಂಥ ಅಸಂಖ್ಯ ಪುದ್ಗಲ ಪರಾವರ್ತನ ಕಾಲ. ಆಮೇಲೆ ಆ ಸ್ಥಾವರದಿಂದ ದ್ವಿಂದ್ರಿಯ ಪ್ರಾಪ್ತ ಆಗೋದ. ಒಂದು ವಿಶಾಲವಾದಂಥ 4 ರಸ್ತೆಗಳ ಕೂಡುವ ಸರ್ಕಲ್ ಮೇಲೆ ಚಿಂತಾಮಣಿ ರತ್ನ ದೊರಕಿದ ಹಾಗೆ ದ್ವಿಂದ್ರಿಯ ಅವಸ್ಥೆ, ತ್ರಸ ಅವಸ್ಥೆ ಪ್ರಾಪ್ತ ಆಗೋದು. ಅಲ್ಲಿಂದ ಆ ದ್ವಿಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ 3 ವಿಭಾಗ ಇದೆ ರೀ. ವಿಕಲ, ತ್ರಯ. ವಿಕಲ ಏನದಾವಲ್ಲ, ಇವು ತ್ರಯ ಅದಾವ್ರಿ. 3, 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ. ಅಲ್ಲಿ ಜೀವ ಎಷ್ಟೋ ಕಾಲದವರೆಗೆ ಪರಿಭ್ರಮಣ ಮಾಡ್ತಾನೆ. ಪರಿಭ್ರಮಣ ಯಾಕೆ ಮಾಡ್ತಾನೆ? 2ರಿಂದ 3ಕ್ಕೆ ಬರೋದು, 3ರಿಂದ 4ಕ್ಕೆ ಬರೋದು. ಕಾಲ ಎಷ್ಟಿದೆ ಅಂತಂದ್ರೆ ಸರ್ವಜ್ಞ ಪ್ರಭು ಎಷ್ಟು ನೋಡಿದಾರೆ ಅಷ್ಟಿದೆ. ಎಷ್ಟಿದೆ ಹೇಳಲ್ಲ ಅಂಥೇಳಿ ಅಂದ್ರೆ 2 ಇಂದ್ರಿಯದಿಂದ ಮತ್ತೆ ನೀವು ಓದಕ್ಕೆ ಹೋಗಿದ್ದಿರ್ಬೋದು, 2 ಇಂದ್ರಿಯದಿಂದ ಮತ್ತೆ ಸ್ಥಾವರದೊಳಗೆ ಹೋಗಿದ್ದಿರ್ಬೋದು. ಆಮೇಲೆ ಅನಂತ ಕಾಲ ಕಳೆದ ನಂತರ ಮತ್ತೆ 2 ಇಂದ್ರಿಯ ಆಗಿ 3 ಇಂದ್ರಿಯಕ್ಕೆ ಬಂದ. ಹೀಗೆ ವಿಕಲ ತ್ರಯ ಅದನ್ನು ದಾಟೋದು ಮಹಾ ಕಠಿಣ ಇದೆ ರೀ. ದಾಟಿದ ನಂತರ ಅನೇಕ ಬಾರಿ ಪಂಚೇಂದ್ರಿಯ ಆಗ್ತಾನೋ ಹೀಗಲ್ಲ. ದಾಟಿದ ನಂತರ ಒಮ್ಮೆ ಆದ ಮತ್ತೆ ಜಾರಿದ.
ಎಲ್ಲಿವರೆಗೆ? ನಿಗೋದದವರೆಗೆ ಜಾರಿದ್ದಿರ್ಬಹುದು. ಕಾಲ ಎಷ್ಟ? ಕಾಲ ಎಷ್ಟ? ಅರೆ ಅನಂತ್. 3 ಶಬ್ದ ಅದಾವ್ರಿ, 3 ಅಕ್ಷರ ಅದಾವು. ಅನಂತ್ ಅದರ ಭಾವ ಎಂಥದ್ದಿದೆ. ಹಾಗಾದ್ರೆ ಅಂಥ ಪಂಚೇಂದ್ರಿಯ ಕೂಡ ಆ ಪ್ರಕಾರ ಜಾರಿ ಎದ್ದು ಅನೇಕ ಬಾರಿ ಆದ ನಂತರ ಒಮ್ಮೆ ಎಂದಾದರೂ ಸಂಜ್ಞೆ ಆಗ್ತದೆ. ಆ ಪಂಚೇಂದ್ರಿಯಕ್ಕೆ ಏನು ವಿಶೇಷತೆ ಇದೆ ರೀ? ಆ ಪಂಚೇಂದ್ರಿಯ ಜೀವಕ್ಕೆ ಏನು ವಿಶೇಷತೆ ಇದೆ? ಪಂಚೇಂದ್ರಿಯಕ್ಕೆ ಏನೂ ವಿಶೇಷತೆ ಇಲ್ಲ. ಸಂಜ್ಞೆ ಇಲ್ಲ ಅಂತಂದ್ರೆ ಪಂಚೇಂದ್ರಿಯಕ್ಕೆ ಏನು ಬೆಲೆ ಇದೆ ರೀ? ಆದ್ರ 4 ವಿಭಾಗ ಅದು ನೋಡ್ರಿ ಇಲ್ಲಿ. ಒಂದು ನಿಗೋದ್, ಒಂದು ಪಂಚಸ್ಥಾವರ, ಒಂದು ವಿಕಲತ್ರಯ, ಒಂದು ಪಂಚೇಂದ್ರಿಯ. ಹಾಗಾದ್ರೆ ಪಂಚೇಂದ್ರಿಯ, ಅಂಥ ಪಂಚೇಂದ್ರಿಯ ಜಾರಿ ಬಿದ್ದು ಎದ್ದು ಮುಳುಗಿ ಉಸಿರುಗಟ್ಟಿ ಏನೇನೋ ಆಗಿ ಎಂದೋ ಒಂದು ಸಲ ಅಲ್ಲಿ ಅಂಥ ಅನೇಕ ಪಂಚೇಂದ್ರಿಯ ಅವಸ್ಥೆಗಳನ್ನು ಪಡೆದ ನಂತರ ಎಂದೋ ಒಂದು ಸಲ ಸಂಜ್ಞೀತನ ಸಿಕ್ಕಂತೈತೆ. ಜ್ಞಾನಿಗಳಿಗೆ ಅದರದ್ದು ಮಹಿಮೆ ಬರ್ತಿದೆ. ಅವರ ಶಬ್ದದ ಮೂಲಕ ಹೇಳಿದರು, ಅನೇಕ ಪ್ರಕಾರದ ಶಬ್ದಗಳ ಮೂಲಕ ಹೇಳಿದರು, ಸ್ಪಷ್ಟವಾಗಿ ತಿಳಿಸಿ ಹೇಳಿದರು, ಬಿಡಿಸಿ ಹೇಳಿದರು, ಸಂಕ್ಷೇಪ ರೂಪದಿಂದ ಹೇಳಿದರು. ಆದರೆ ನಾವು ಸಕರ್ಣ ಇಲ್ಲ. ಹಾಗೆ ಬರುದ್ರಿ. ಹಾಗೆ ಬಂದಿದೇವಂಥೇಳಿ ನಮ್ಮದು ಇಲ್ಲಿ ಜಿನವಾಣಿಯ ವಿಶ್ವಾಸ ಬೇಕು. ಹಾಗೆ ಬಂದಿಲ್ಲ ಅಂಥೇಳಿ ಇಟ್ಕೊಳ್ಳೋಣ. ನಿಗೋದದಿಂದ ಬಂದಿದ್ದೇವಲ್ಲ, ಸಿದ್ಧಾಲಯದಿಂದಂತೂ ಬಂದಿಲ್ಲ. ಹೌದೇನಿಲ್ರಿ? ವಿಚಾರ ಮಾಡೋದು ಪ್ರಭು. 2 ಇಂದ್ರಿಯಕ್ಕೆ ಬಂದ ಬರಬೇಕು. ಹೀಗೆ ನಿಯಮ ಇದೆಯೇನ? ಬೇಡ, ನಿಮಗೆ ನಿಯಮ ಬೇಡ ಆದ್ರೆ ಅಲ್ಲೇ ಇರೋದ್ರೆ, ಅಲ್ಲೇ ಇಲ್ಲಿ ಬಂದಿದ್ದೇವೆ, ಇದರ ಸತ್ಯ ಇದೆ ಏನಿಲ್ಲ. ಮೋಕ್ಷದಿಂದ ಬಂದಿಲ್ಲ ಅನ್ನೋದು ಸತ್ಯ ಇದೆ ಏನಿಲ್ಲ. ಹಾಗಾದ್ರೆ ಎಲ್ಲಿ ಇದ್ದೇವು ಅನ್ನೋದು ಮುಖ್ಯ ಅಲ್ಲ, ಇಷ್ಟು ಕಾಲ ದುಃಖದೊಳಗನೆ ಇದ್ದೇವು ಅನ್ನೋದು ಸತ್ಯ. ಹಾಗಾದ್ರೆ ಈ ಸಂಜ್ಞೆ ಪಂಚೇಂದ್ರಿಯದ ಅವಸ್ಥೆ ಈ ಕಾಲದೊಳಗೆ ಎಷ್ಟಿದೆ? ಕಾಲ ಎಷ್ಟಿದೆ? ಅರೆ ನಮ್ಗೆ ಕರ್ತವ್ಯ ಎಷ್ಟದವ್ರಿ? ಎಷ್ಟದಾವು ಕರ್ತವ್ಯ? ಒಂದು ಕರ್ತವ್ಯ ನಿರ್ವಹಿಸಿ ಖಾಲಿ ಆಗ್ತೇನೆ ಅನ್ನೋದ್ರೊಳಗೆ 10 ಬಂದಿರ್ತಾವ್ರಿ. ಲೈನದ ಇವನಿಗೆ ತನ್ನ ಅವಸ್ಥೆಯ ಖಬರಿಲ್ಲ, ತನ್ನ ಕರ್ತವ್ಯದ ಖಬರಿಲ್ಲ. ಆ ಕರ್ತವ್ಯಗಳನ್ನು ಮಾಡುವುದರೊಳಗ ಇವು ತನ್ನ ಧನ್ಯತಾ ಮನ್ನಿಸ್ತಾ ಇದ್ದಾನ್ರಿ. ಇನ್ನು ಅಂಥದ್ರೊಳಗ ಒಮ್ಮೆ ಯಾತ್ರೆ ಮಾಡಿದ ಅಂತಂದ್ರ ಅವ ಧರ್ಮಾತ್ಮನ ಆದ್ರೆ, ಅಂಥದ್ರೊಳಗ ಒಂದಿಷ್ಟು ಏನರೇ ವ್ರತ ಉಪವಾಸ ದಾನಾದಿಗಳನ್ನು ಮಾಡಿದ ಅಂತಂದ್ರೆ ಮುಗಿತಾನೆ ರೀ ಅವನ ಕಾರ್ಯ ಮಾಡೋದ. ಒಂದು ಸ್ವಲ್ಪ ಏನಾದರೂ ವ್ರತಾದ ತಗೊಂಡು ಇನ್ನೇನು ಮಾಡೋದಿದೆ? ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋದಿದೆ ಹೇಳಿ? ದೀಕ್ಷಾ ತಗೊಂಡಾಯ್ತು, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋದಿದೆ ರೀ? ಏನು ಮಾಡೋದಿದೆ? ಬರೀ ಪಶ್ಚಾತ್ತಾಪ ಮಾಡೋದು. ಅರೆ ಪರಾಧೀನತೆ ಇದೆ, ಪರಾಧೀನತೆ. ದರ್ಶನಹೀನ ದೀಕ್ಷೆ ಇದೆ ಅಲ್ಲ, ಅದು ಪರಾಧೀನತೆ ಇದೆ. ಪ್ರತ್ಯಕ್ಷ ತಗೊಂಡವ್ರದ್ದ, ನೋಡಿದವ್ರದ್ದ, ಹೇಳಿದವ್ರದ್ದ ಕೇಳಿದೇವ್ರಿ. ಅನಂತ ಪರಾಧೀನತೆ ಇದೆ. ನಮಗಿದೇನಿಲ್ರಿ? ಆಸ್ತಿವಂತರದೇವು, ಆರೋಗ್ಯ ಇದೆ, ಮನ್ನಣೆ ಕೆಲವು ನಡೀತಾವ. ನಮ್ಮ ಮನ್ನಣೆ ಅನುಸಾರ ನಮ್ಮ ಪರಿವಾರ ಅಂದ್ರೆ ನಮ್ಗೆ ಏನೇನೋ ಕೆಲವು ಕಾರ್ಯ ಆಗ್ತಾವ್ರಿ. ಲಕ್ಷದೊಳಗೆ ಒಂದು ಆಗೋದಿಲ್ಲ, ಆದರೆ ಅವುಗಳದ್ದು ನಮಗೆ ಮುಖ್ಯ ಇದೆ ರೀ. ಅವು ಕಾಣಿಸ್ತಾವ. ನಾ ಮಾಡಿದ್ನಿ, ನನ್ನ ಮಾತನಾಡಿ, ನಾ ಆ ವೇಳೆಕ ನಿರ್ಣಯ ತಗೊಂಡೆ ಅಂಥೇಳಿ ಒಳ್ಳೇದಾಯ್ತು, ನಾ ಉಳ್ಕೊಂಡೆನು. ಹೀಗೆ
ಈ ಜೀವಕ್ಕೆ ನಾನಾ ಪ್ರಕಾರದ ಭ್ರಾಂತಿ ಭ್ರಾಂತಿ ಹಾಗಾದ್ರೆ ಸಮ್ಯಕ್ ದರ್ಶನ ಇಲ್ಲ ಅಂದಮೇಲೆ ಬರೀ ವಸ್ತ್ರ ಬಿಟ್ಟ ನಂತರ ಅಲ್ಲಿ ಏನಿರಬಹುದು ಇದರದ್ದು ವಿಚಾರ ಮಾಡಿ ಅದರದ್ದು ನಿರ್ಣಯ ಮಾಡುತ್ತಾರೆ. ತಮ್ಮಂತರಂಗದೊಳಗಿನ ಬಹಳಷ್ಟು ಓದಿದ್ದೀರಲ್ಲ, ಬಹಳ ಸಜ್ಜನೆ ಇದ್ದೀರಲ್ಲ, ಯಾರಿಗೂ ಬುದ್ಧಿಪೂರ್ವಕ ಯಾವ ಕೇಡನ್ನೂ ಮಾಡಿಲ್ಲಲ್ಲ. ಹಾಗಾದ್ರೆ ಇಲ್ಲಿ ಒಳಗ ಅಂತರಂಗದೊಳಗ ಆತ್ಮನ ಅನುಭೂತಿ ಇಲ್ಲದ ನಾನು ಎಷ್ಟು ಒಂದೊಂದು ಸಮಯ ಪರಾಧೀನತೆ ಅನುಭವ ಮಾಡ್ತೇನೆ. ಎಷ್ಟು ಏನು ಮಾಡಿದ್ದೆಲ್ಲ ನಂದು ಖಾಲಿ ಆಯ್ತಲ್ಲ ಅಂಥೇಳಿ ಎಷ್ಟು ಬಾರಿ ಅನ್ನಿಸಿ ಹೋಗಿದೆ. ಹಾಗಾದ್ರೆ ಅಂಥದೇ ಆತ್ಮನ ಅನುಭೂತಿ ಇಡೀ ವಿಶ್ವದಿಂದ ತನ್ನ ಯಾವ ಜ್ಞಾನಾನಂದ ಸ್ವರೂಪಿ ಆತ್ಮ ಭಿನ್ನ ಇದ್ದಾನೋ, ಅಸ್ಪೃಷ್ಟ ಇದ್ದಾನೋ, ಅವನ ಪ್ರತ್ಯಕ್ಷ ಅನುಭೂತಿ ಇಲ್ಲದೆ ಇರುವಂಥ ಆ ಜೀವಕ್ಕೆ ಏನು ಸುಖ ಇರಬಹುದು ಯೋಚನೆ ಮಾಡಿ. ಯಾವ ಜೀವಕ್ಕೆ? ಮುನಿಯಾಗಿರೋ ವಿಚಾರ ಮಾಡುವುದ್ರಿ. ನಮಸ್ಕಾರ ಯಾವುದಕ್ಕೆ ಇದೆ? ಅರೆ ಅದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲಲ್ಲ. ಇಷ್ಟೆಲ್ಲ ದುಃಖದ ಸಾಗರವನ್ನ ನಾನು ಏಕಾಕಿಯಾಗಿ ದಾಂಟಿ ಬಂದಿದ್ದೇನೆ. ಏಕಾಕಿಯಾಗಿ, ಯಾರದ್ದೂ ಸಹಾಯ ಇಲ್ಲದ ಬಾನ ಕೈ ಹಿಡಿತೇನೆ ಅನ್ನೋರು ಯಾರೂ ಇಲ್ಲ. ಈಗ ಅಷ್ಟೇ ಅಲ್ಲ, ಅನಾದಿಯಿಂದ ಇಲ್ರಿ, ಅನಂತ ಕಾಲದವರೆಗೆ ಕೂಡ ಯಾರೂ ಸಿಕ್ಕೋದ ಸಾಧ್ಯ ಇಲ್ಲ. ಹಾಗಾದ್ರೆ ಅವರಿಗೆ ನಮಸ್ಕಾರ ಯಾವುದರ ಸಲುವಾಗಿ? ಧನ್ಯ ಇದೆ ಅಲ್ಲ ಅವರ ಜೀವನ, ಧನ್ಯ ಇದೆ ಅಲ್ಲ. ಅರೆ ವಿಶ್ವದೊಳಗಿದ್ದರೂ ಕೂಡ ಲೋಕದಲ್ಲಿದ್ದರೂ ಲೋಕಾತೀತ ಅನುಪಮ ಆತ್ಮ ನಿಮಗ್ನರು ನಿರುತ ಬರ್ತಿದೆಯಲ್ಲ. ಹಾಗಾದ್ರೆ ಅವರನ್ನ ನೋಡಿ ಧನ್ಯ ಧನ್ಯ ಅನ್ನಿಸ್ತಿದೆ. ಮಸ್ತಕ ತಾನಾಗಿ ಬಾಗುತ್ತಿದ್ದೇವೆ. ಯಾವುದರ ಸಲುವಾಗಿ? ಅಂತರಂಗದ ನಿಷ್ಪ್ರಹತೆಯ ಸಲುವಾಗಿ. ಇಲ್ಲಿ ಮಾಡಬೇಡ ಅಂಥೇಳಿ ಹೇಳಿದ್ರೆ, ವಂದನೆ ಮಾಡಬೇಡ ಅಂಥೇಳಿ ಹೇಳಿದ್ರೆ ವಂದನೆ ಮಾಡೋದ ಮತ್ತು ತಾನಾಗೆ ಮಸ್ತಕ ನಮಿಸೋದ, ನತ ಆಗೋದ, ಇದರೊಳಗೆ ಏನು ವ್ಯತ್ಯಾಸ ಇದೆ ರೀ? ವಂದನೆ ಮಾಡೋದ ಯಾರಿಗೆ ಹೇಳಿದ್ರೆ, ಯಾರು ಹೇಳಿದ್ರೆ, ಎಲ್ಲಿ ಹೇಳಿದ್ರೆ, ಇವೆಲ್ಲ ಮಾತಿನ ಬಗ್ಗೆ ವಿಚಾರ ನಿಶ್ಚಿತವಾಗಿ ಮಾಡಬೇಕಾಗೋದ್ರಿ. ಚರ್ಚೆ ಆಗದಿದ್ರೆ ಇಲ್ಲ, ಆದರೆ ವಿಚಾರ ಮಾಡಲಿಕ್ಕೆ ನಾವು 24 ಗಂಟೆ ಖಾಲಿ ಅದೇವಲ್ಲ, ಏನಿಲ್ಲ. ಅರೆ ಇಲ್ಲಿ ಕೂಡ್ಲಿಕ್ಕೆ 1 ಗಂಟೆನ ಸಮಯ ತೆಗೆದಿದ್ದೇವ್ರಿ. ಇಲ್ಲಿ ಚರ್ಚೆ ಆಗೋದಿಲ್ಲ, ಮಾತಿನ ಮೂಲಕ ತಿಳಿಯೋದಿಲ್ಲ, ಇನ್ನೊಬ್ಬರ ಮೂಲಕ ತಿಳಿಯೋದಿಲ್ಲ. ಆದರೆ ವಿಚಾರ ಮಾಡಲಿಕ್ಕೆ ನಾವು ಸ್ವಾಧೀನ ಅದೇವಲ್ಲ 24 ಗಂಟೆ. ಯಾರು ಹೇಳಿದ್ರೆ, ಯಾರಿಗೆ ಹೇಳಿದ್ರೆ, ಎಲ್ಲಿ ಹೇಳಿದ್ರೆ ಅವರು ವಂದನೆ ಮಾಡ್ತಾರೇನು? ಗಣಧರರಿಗೆ ಹೇಳಿದರೆ. ಹಾಗಾದ್ರೆ ಈ ಧರ್ಮದ ಉಚ್ಚತೆ ಎಷ್ಟಿದೆ, ಎಲ್ಲಿಯ ಮಾತಿದೆ ಇದೆ. ನಾವು ಎಷ್ಟು ಕೆಳಗದೇವ್ರಿ, ಎಷ್ಟು ಕೆಳಗದೇವು. ಕ್ಷೇತ್ರ ಸಾಪೇಕ್ಷ ಕೂಡ ನೋಡಿದ್ರೆ ಅರ್ಹಂತ ಪ್ರಭು ಎಲ್ಲಿರ್ತಾರೆ? ಈ ಭೂಮಿಯನ್ನು ಬಿಟ್ಟು 20,000 ಅಡಿ ಮೇಲೆ ಅದರ್ರಿ, ಆಕಾಶದಲ್ಲಿ ಅದರ್ರಿ. ನಾವೆಲ್ಲದೇವ್ರಿ? ಭೂಮಿಯ ಮೇಲೆ ಅದೇವೇನು? ಪಾತಾಳದೊಳಗದೇವ್ರಿ. ಪರ್ವತದ ಮೇಲೆ ಇಲ್ಲ, ಭೂಮಿಯ ಮೇಲಿಲ್ಲ. ಅರೆ ಪರ್ವತದ ಮೇಲೆ ನಿಂತಿರುವಂತಹ ಬಿದ್ದೋದೇನಂತ ಹೇಳಿ ಭಯ, ಹೌದೇನಿಲ್ರಿ? ಭೂಮಿಯ ಮೇಲೆ ಕೂಡ ಒಂದು ವೇಳೆ ಬಹಳ ಹೊತ್ತು ನಿಂತ ನೋಡ್ರಿ, ಖಡ್ಗಾಸನದಲ್ಲಿ ಕಣ್ಣು ಮುಚ್ಚಿ 9 ಬಾರಿ ನಮೋಕಾರ ಮಂತ್ರ ಅಂದ್ರಿ ನೋಡೋಣ. ಕಣ್ಣು ಮುಚ್ಚಿ ಬರೇ 9 ಬಾರಿ ರೀ. ಬ್ಯಾಲೆನ್ಸ್ ತಪ್ಪಿದ ಹಾಗೆ ಆಗ್ತಿದ್ದೀರಿ. ಹಾಗಾದ್ರೆ ನಾವು ಭೂಮಿ ಮೇಲೆ ಇಲ್ಲ, ನಿಂತಿಲ್ಲ, ಪಾತಾಳದೊಳಗದೇವು. ಮತ್ತು ನಿಂತಿಲ್ಲ, ಅಲ್ಲಿ ಕೂಡ ನಿಂತಿದ್ರೆ ಬೀಳು ಭಯ ರೀ. ನಾವು ಬಿದ್ದವರನ್ನ ಅದೇವ್ರಿ. ನಮಗಿಲ್ಲದ ಉಪದೇಶ ರೇ. ಹಾಗಾದ್ರೆ ನಾವು ಯಾವ ಮೇಲೆ ಎದ್ದು ಬರೋದು? ಇದು ಮೂಲ ಪ್ರಶ್ನೆ ಇದೆ ರೀ. ನಾವು ಹೇಗೆ ಮೇಲೆ ಎದ್ದು ಬರೋದು? ಹೇಳಿದ್ದನಲ್ಲ ಮೊನ್ನೆ, ಮರದ ಮರೆಯಲ್ಲಿ ನಿಂತು ಕೇಳಿ ನಾವು ಕೊಂಡೇಶ ಬಾಲಕ.
ಸುಭಗೆಯಲ್ಲಿ ಕೇಳಿದ, ಅದರದ ಪ್ರಯೋಗಿಯಲ್ಲಿ ಮಾಡಿದ. ಕೊಂಡೇಶಿಯಲ್ಲಿ ಕೇಳಿದ, ಅದರ ಪ್ರಯೋಗಿಯಲ್ಲಿ ಮಾಡಿದ. ನಮಗೆ ಪ್ರಯೋಗಕ್ಕೆ ಸಮೂಹ ಬೇಕ್ರಿ, ಹೌದು ಅಥವಾ ಇಲ್ರಿ? ಪ್ರಯೋಗಕ್ಕೆ ಸಮೂಹ ಬೇಕು. ವ್ರತ ತಗೊಳ್ಬೇಕಾದ್ರೆ ಪಂಚಕಲ್ಯಾಣ ಏನಾರೇ ಉತ್ಸವ ಬೇಕಲ್ಲ. ವ್ರತ ಯಾವಾಗ ತಗೊಳ್ಳೋದ್ರಿ? ನಮ್ಮಷ್ಟಕ್ಕೆ ನಾವು ತಗೊಳ್ಳೋದಿದೆಯೋ ಅಥವಾ ಜನರಿಗೆ ಗೊತ್ತು ಮಾಡಿ ತಗೊಳ್ಳೋದಿದೆಯೋ? ಅರೇ, ಸರ್ವಜ್ಞ ಪ್ರಭುವಿನ ಚರಣ ಕಮಲಗಳ ಸಾಕ್ಷಿಯಾಗಿ ಇಟ್ಕೊಂಡು ವ್ರತ ತಗೊಳ್ಳೋದಿದೆ ರೀ. ಜನರು ಇರಬಹುದು, ಯಾವಾಗ ನಾಳೆ ನಾವು ವ್ರತ ಭ್ರಷ್ಟ ಆಗುವಂಥ ಸಮಯ ಬರ್ತಿದೆಯಲ್ಲ, ಅವಾಗ ಜನರು ಯಾರಾದರೂ ಇರಬಹುದು, ಇರಲಿಕ್ಕಿಲ್ಲ. ಆದರೆ ಸರ್ವಜ್ಞರಂತೂ ಸದೈವ ಅದಾರ್ರಿ. ಅವರ ಸಾಕ್ಷಿಯಾಗಿ ಇಟ್ಕೊಂಡು ವ್ರತ ತಗೊಳ್ಳೋದಿದೆ. ಆದ್ರೆ ನಮಗೆ ವ್ರತ ತಗೊಳ್ಳಿಕ್ಕೆ, ದೀಕ್ಷಾ ತಗೊಳ್ಳಿಕ್ಕೆ ಸಮಾರೋಹಗಳು ಬೇಕ್ರಿ. ಸಲ್ಲೇಖನ ತಗೊಳ್ಳಿಕ್ಕೇನು? ಸಲ್ಲೇಖನ ಎಲ್ಲಿ ಆಗ್ತಿದೆ, ಯಾರು ಮಾಡಿಸ್ತಾರೆ, ಯಾರು ಮಾಡ್ಕೊಳ್ತಾರೆ, ಇದ್ಯಾವುದರದ್ದು ಪರಿಚಯ ಇಲ್ಲ. ಬರೇ ಪ್ರಚಾರ ಬೇಕು. ನಮಗೆ ಬರೇ ದಿಖಾವ ಬೇಕು. ಸರ್ವಜ್ಞ ಪ್ರಭು ಹೇಳಿದರು, ಜಿನವರರು ಹೇಳಿದರು. ಯಾರಿಗೆ ಹೇಳಿದರು? ಗಣಧರ ಮೊದಲಾದ ಶಿಷ್ಯರಿಗೆ ಹೇಳಿದರು. ಹಾಗಾದ್ರೆ ಅದನ್ನ ನಾವು ಸ್ವಕರ್ಣದಿಂದ ಕೇಳೋದಿದೆ, ಸ್ವವಿವೇಕದಿಂದ ಕೇಳೋದಿದೆ. ಅವರು ನಮಗೆ ಹೇಳುವುದಿಲ್ಲ. ಏಕಲವ್ಯಗ ದ್ರೋಣಾಚಾರ್ಯರು ಯಾವಾಗ ಹೇಳಿದ್ರಿ ಬಿಲ್ವಿದ್ಯೆಯನ್ನ? ಯಾವಾಗ ಕಲಿಸ್ಕೊಟ್ರಿ ದ್ರೋಣಾಚಾರ್ಯರ ಏಕಲವ್ಯನಿಗೆ? ಶಬ್ದವೇದಿ ಹೇಗೆ ಕಲ್ತವ? ಹೇಗೆ ಕಲ್ತ? ಗುರು ಯಾರಂದ್ರೆ ತಂದು ತೋರಿಸಿದ್ರಿ. ಅವ ಬಹು ಅಂತ ಇರುವಂಥ ನಾಯಿಯ ಬಾಯಿಯೊಳಗೆ ಹಾಕಿದ ಬಿಲ್ಲುಗಳನ್ನು, ಬಾಣಗಳನ್ನು. ಉಲ್ಟಾ ರೀ, ಉಲ್ಟಾ. ಇದು ಯಾರು? ಈ ಶಬ್ದವೇದಿಯನ್ನಂತೂ ಮಾತ್ರ ನನಗೆ ಕಲಿಸಿಕೊಟ್ಟಿದ್ದಾರೆ ದ್ರೋಣಾಚಾರ್ಯ. ಅರ್ಜುನ ವಿಚಾರ ಮಾಡ್ತಾನೆ, ಅರ್ಜುನ ವನವಿಹಾರಕ್ಕೆ ಹೋಗಿರ್ತಾನೆ. ಇದನ್ನಂತೂ ಬರೇ ನನಗೆ ಕಲಿಸಿದಾರೆ. ಮತ್ತೆ ಇದನ್ನ ಯಾರು ಇಲ್ಲಿ ಮಾಡ್ತಾ ಇದ್ದಾರೆ? ಶಬ್ದ ಯಾವ ಕಡೆಯಿಂದ ಬರ್ತಿದೆಯೋ ಆ ಕಡೆ ಬಾನು ಬಿಡೋದು, ಉಲ್ಟಾ. ಮತ್ತದ ಅಲ್ಲೇ ಬಾಯೊಳಗನೆ ರೀ, ಬೇರೆ ಎಲ್ಲಿ ಕಣ್ಣಿಗೆ ಐತು, ಅಲ್ಲಿ ಐತು, ಇಲ್ಲಿ ಐತು ಇಲ್ಲ. ಬಾಯೊಳಗೆ ಬೊಗಳ್ತಾ ಇದೆಯಲ್ಲ ನಾಯಿ, ಅದರ ಬಾಯೊಳಗನ ಬಾನ ತುಂಬಿಬಿಟ್ಟು. ವಿಚಾರ ಮಾಡೋದ್ರಿ, ನಮ್ಮ ಜೀವನದೊಳಗಿರುವಂಥ ನಮ್ಮ ಬುದ್ಧಿವಂತಿಕೆ ಎಲ್ಲಿ ಎಷ್ಟು ಯಾವ ಕೆಲಸಕ್ಕೆ ಬರ್ತಾ ಇದೆ? ಲೌಕಿಕದೊಳಗರೆ ಏನು ಸಾಧಿಸಿದೆವು ನಾವು? ಏನು ಸಾಧಿಸಿದೆವು ಹೇಳ್ರಿ? ಈ ಅವಸ್ಥೆ ಇಲ್ಲಿ ಬಂದ ನಂತರ ನಾವು ಏನು ಮಾಡಿದೆವು? ತಾನಾಗಿ ಯಾವುದಾಗ್ತಾ ಇದೆ? ಅಲ್ಪ ಸ್ವಲ್ಪ ಅದನ್ನು ಮಾಡಿದ್ನಂತ ಇದ್ದೇವೆ. ತಾನಾಗೇ ಆಗ್ತಾ ಇದೆ ಅದು. ನಿನ್ನೆ ಹೇಳಿದ್ದಲ್ಲ, ದೀಕ್ಷಾ ತಾನಾಗೇ ಬರ್ತಿದೆ. ತಾನಾಗೆ ಹೇಗೆ ಬರ್ತಿದೆ? ಈ ಜೀವ ಮನುಷ್ಯಗತಿಗೆ ತಾನಾಗೆ ಹೇಗೆ ಬಂದಲ್ಲ, ತಾನಾಗೆ ವೃದ್ಧಾಪ್ಯ ಹೇಗೆ ಬರ್ತಿದೆಯಲ್ಲ ಹಾಗೆ ಅದು ಶರೀರದೊಳಗೆ ಬರ್ತಿದೆ. ಹೌದಪ್ಪ, ಅದೇ ಪ್ರಕಾರ ನಿರ್ಗ್ರಂಥತೆ, ನಿರ್ವಸ್ತ್ರತೆ ಕೂಡ ಶರೀರದೊಳಗೆ ಬರೋದಿದೆ. ಈ ಮನುಷ್ಯ ಶರೀರ, ಈ ಜೀವ ಏನೋ ಕಷಾಯ ಮಂದ ಮಾಡುವುದರಿಂದ ಬಂದ. ಹೌದಪ್ಪ, ಅದೇ ಪ್ರಕಾರ ಶರೀರದೊಳಗೆ ನಿರ್ವಸ್ತ್ರತೆ, ನಿಷ್ಕಷಾಯ ಸ್ವಭಾವದ ಆತ್ಮನನ್ನ ಯಾವ ಜೀವ ಅಂಗೀಕಾರ ಮಾಡ್ತಾನೋ ಅವನಿಗೆ ನಿರ್ವಸ್ತ್ರದ ಶಾ ಬರೋದಿದೆ. ಹೇಳಿತಲ್ಲ, ಚಕ್ರವರ್ತಿ ಭರತೇಶ ಧ್ಯಾನಕ್ಕೆ ನಿಂತ ಅಂತಂದ್ರ ಆ ಶರೀರದ ಉಪಯೋಗ ಬಿಟ್ಟು ಹೋಗಿ ವಜ್ರದ ಉಂಗುರುಗಳ ಜಾರಿ ಬೀಳ್ತಿದ್ವು ಅಂತಾರೆ. ಅದೇನು ಕಥೆ ಇದೆ? ವಿಶ್ವಾಸ ಮಾಡ್ತೇವೇನ? ವಿಚಾರ ಮಾಡಿದ್ರೆ ವಿಶ್ವಾಸ ಮಾಡೋ ಪ್ರಶ್ನೆ ಇರಲಿ. ವಜ್ರದ ಉಂಗುರಗಳ ಧ್ಯಾನಕ್ಕೆ ನಿಂತ ಅಂತಂದ್ರೆ ದೇಹದಿಂದ ಎಷ್ಟವ ನಿಷ್ಪ್ರಹ ಆಗ್ತಿದ್ದ, ದೇಹದ ಜೊತೆಗಿನ ಏಕತ್ವವನ್ನ ಅಂಥೇಳಿ ಹೇಳಿದ್ರಲ್ಲ. ದೇಹದಲ್ಲಿದ್ದರೂ ದೇಹಾತೀತ ಅನುಪಮ
ನಿಮಗ್ನರು ನೀರೂತ. ಹಾಗಾದ್ರ ಆ ಮುನಿ, ಅಂಥ ಮುನಿ ಬರೇ ಅಂತರ ಮುಹೂರ್ತಾಗಿ ಕೇವಲೇ ಆದಲ್ಲ, ಅವು ಗೃಹಸ್ಥಾವಸ್ಥೆಯಲ್ಲಿ ದೇಹದಲ್ಲಿದ್ದರೂ ದೇಹಾತೀತ ಧ್ಯಾನ ಮಾಡ್ತಿದ್ದ. ಅದರಿಂದ ಆ ದೇಹದೊಳಗ ಆತ್ಮನ ಹಿಡಿತನ ಇಲ್ಲ, ಮತ್ತು ಆ ಉಂಗುರಗಳ ಜಾರಿ ಬೀಳ್ತಿತ್ತು. ಹಾಗಾದರೆ ಯಾವ ಧ್ಯಾನದ ಸಮಯದೊಳಗೆ ಗೃಹಸ್ಥಾವಸ್ಥೆಯಲ್ಲಿ ಆ ಪ್ರಕಾರ ಆಯ್ತೋ, ಆ ಗೃಹಸ್ಥಾವಸ್ಥೆಯಿಂದನ ವಿಮುಖಾಗಿ ಯಾವ ಉದಾಸೀನಾಗಿ ಹೋದ, ಅವನ ವಸ್ತ್ರ ತಾನಾಗೇ ಹೋಗ್ಲಿಕ್ಕಿಲ್ಲ, ತಾನಾಗೇ ಹೋಗ್ತವೆ. ಅರ್ಥಾತ್ ಆತ್ಮನಿಗೆ ಆ ಪ್ರಕಾರದ ಭಾವ ಇರುವುದಿಲ್ಲ, ವಸ್ತ್ರ ಬಿಡಬೇಕಂತೇಳಿ. ಯಾವುದ ಅಂಗೀಕಾರ ಮಾಡಿದೆಲ್ಲ ಆ ಶರೀರನ ಕಿತ್ತೆಸಿತಿದ್ದೀರಿ. ಅದನ್ನು ಶರೀರದ ಕಾರ್ಯ ಸ್ವತಂತ್ರ ಇದೆ, ಆತ್ಮ ಮಾಡುವುದರಿಂದ ಆಗ್ತಿದ್ದೀರಿ. ಸ್ವತಂತ್ರ ಇದೆ. ಎಷ್ಟು ವಿಶ್ವಾಸ ಇದೆ ರೀ? ಎಷ್ಟಿದೆ? ಶಬ್ದೆಲ್ಲ ಗೊತ್ತಾಗಿ ಬಿಟ್ಟಿದವನ ಅಭಿಮಾನ ಅಂತ ಹೇಳ್ತಲ್ಲ. ಯಾವುದರದ ಅಭಿಮಾನ? ಏಕಲವ್ಯನ ಹಾಗೆ ಸ್ವಾಧ್ಯಾಯದೊಳಗಿದ್ದೇವೆ ನಾವು ನಿಷ್ಠ. ನಿನ್ನೆ 2 ಮಾತು ಹೇಳ್ತಲ್ಲ, ಅರೇ ಮಿಥ್ಯಾದೃಷ್ಟಿ ಜೀವನಿಗೆ ಆ ಕ್ಷಯೋಕ್ಷಮ ಸೂಕ್ಷ್ಮ ಜಿನಾಗಮದ ಅರ್ಥವನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇರುವಂಥ ಆ ಜೀವದ ಆ ಜಿನವಾಣಿಯ ಜೊತೆಗೆ ಎಂಥ ಒಂದು ಸಮರ್ಪಣೆಯ ಭಾವಿದೆ. ವಿಚಾರ ಮಾಡೋದ್ರಿ, ವಿಚಾರ ಮಾಡೋದು. ಇನ್ನು ಯಾವ ಅದನಲ್ಲ 28 ಮೂಲ ಗುಣಗಳನ್ನು ನಿರತಿಚಾರವಾಗಿ ಪರಿಪಾಲನೆ ಮಾಡುವಂಥ ದ್ರವ್ಯಲಿಂಗಿ ಮುನಿ, ಅವನಿಗೆ ಈ ಧರ್ಮಾತ್ಮ ಪುರುಷ ನಮಸ್ಕಾರ ಮಾಡ್ತಾನಂದ್ರ ಆ ವ್ರತ ರೂಪದ ಆಚರಣೆಗೆ ಅವ ಎಷ್ಟು ನಿಷ್ಠ ಅದನ್ರಿ. ನಮ್ಮಲ್ಲಿ ಒಂದು ಅಂಶ ಕೂಡ ಏನೂ ಇಲ್ಲ. ಅದಕ್ಕೆ ಇವು ಉತ್ತರೋತ್ತರ ಏನು ಕಥನ ಬರ್ತಿರ್ತಾವೋ ಇವುಗಳದ್ದು ನಾವು ಹಿಂದಿಂದ ಅಲ್ಲೇ ಬಿಟ್ಟು ಬರುವುದಿಲ್ಲ. ಅದಕ್ಕೆ ಹೇಳಿತ್ತು, ಪ್ರಯತ್ನನ ಮಾಡದ್ದನ ಫಲದ ಅಪೇಕ್ಷೆ ಮಾಡೋದು ಮಹಾಮೂರ್ಖತೆ. ಧರ್ಮಕ್ಷೇತ್ರದಲ್ಲಿ ಯಾವ ಪ್ರಯತ್ನ ಮಾಡಿದೆವು ನಾವು? ಯಾವುದು ಮಾಡಿ? ಪ್ರಾಣಕ್ಕಿಂತ ಹೆಚ್ಚು ಜಿನವಾಣಿಯನ್ನ ಮನ್ನಿಸಿದೆವು. ಪ್ರಾಣಕ್ಕಿಂತ ಹೆಚ್ಚು ಒಂದು ಸಣ್ಣದಾದಂಥ ವ್ರತ ಸ್ವೀಕಾರ ಮಾಡಿದ್ರೂ ಅದನ್ನು ಪ್ರಾಣಕ್ಕಿಂತ ಹೆಚ್ಚು ಮನ್ನಿಸಿದೆವು. ಎಲ್ಲಿದೆ ನಿಷ್ಠಾ ನಮ್ದು? ಧರ್ಮಶ್ಯ ಫಲಮಿಚ್ಛಂತಿ ಧರ್ಮಂ ನೆಚ್ಛಂತಿ ಮಾನವ, ಪಾಪಶ್ಯ ಫಲಂ ನೆಚ್ಛಂತಿ ಪಾಪಂ ಕುರುವಂತಿ ಮಾನವ. ಪಾಪದ ಫಲವನ್ನು ಇಚ್ಛಿಸುವುದಿಲ್ಲ, ಆದ್ರೆ ಪಾಪ ಬಿಡುವುದಿಲ್ಲರಿ, ಮಾಡ್ತಾನೆ ಇರ್ತಾನೆ. ಧರ್ಮದ ಫಲವನ್ನು ಇಚ್ಛೆ ಮಾಡ್ತಾನೆ, ಆದ್ರೆ ಧರ್ಮ ಮಾಡೋದನ್ನೇ ಇಲ್ರಿ. ನಡೀರಿ, ಇಲ್ಲೇನು ಹೇಳ್ತಾ ಇದ್ದಾರು? ಆ ಜಿನವರರುಗಳಾದ, ಆ ಜಿನವರರುಗಳಾದ ಅರ್ಥ ಯಾರು ಬರ್ದಾರ್ರಿ? ಜಯಚಂಚಾವ್ರ. ಅವರು ಸಮ್ಯಕ್ ದೃಷ್ಟಿ ಅದಾರೇನಿಲ್ಲ? ಅದ ಆ ಜಿನವರರುಗಳಾದ ಅಂದ್ರೆ ಈ ಕಾಲದೊಳಗೆ ಇಲ್ಲ ಅವರ, ಹೌದೇನಿಲ್ರಿ? ಈ ಕಾಲದೊಳಗೆ ಇಲ್ಲ. ಆ ಅಂದ್ರೆ ಆಗಿ ಹೋಗಿದ್ರಲ್ಲ, ಆ ಜಿನವರರುಗಳಾದ ಸರ್ವಜ್ಞ ದೇವರು. ಜಿನವರ ಶಬ್ದದೊಳಗೆ ಏನು ಬಂತ್ರಿ? ಜಿನವರ ಶಬ್ದದೊಳಗೆ ಏನು ಬಂತು? ಜಯಿಸಿದವರಲ್ಲಿ ಶ್ರೇಷ್ಠ. ಶಬ್ದಶಃ ಏನನ್ನ ಜಯಿಸಿದರು? ಮಿಥ್ಯಾತ್ವ ಮತ್ತು ಕಷಾಯಗಳನ್ನ ಜಯಿಸಿದರು, ಹೌದೇನಿಲ್ರಿ? ಹಾಗಾದ್ರೆ ಜಿನವರ ಶಬ್ದದೊಳಗೆ ಏನು ಬಂತು? ವೀತರಾಗತೆ. ಎರಡನೇದೇನು ಹೇಳಿದ್ರು? ಸರ್ವಜ್ಞ ದೇವರು. ದೇವರು ಯಾರ? ವೀತರಾಗಿದ್ದಾರೆ. ವೀತರಾಗಿರುವುದರಿಂದ ಸರ್ವಜ್ಞ ಆಗಿದ್ದಾರೆ. ಸರ್ವಜ್ಞ ಇರುವುದರಿಂದ ಅವರ ವಚನದೊಳಗೆ ಯಾವ ಸಂದೇಹನೂ ಯಾರೂ ಮಾಡತಕ್ಕದ್ದಲ್ಲ. ಸರ್ವಜ್ಞ, ಎಲ್ಲವನ್ನು ತಿಳಿಯುವಂಥವರದಾರ, ತಿಳಿದಂಥವರದಾರ, ತಿಳಿತಾ ಇದ್ದಾರೆ. ಜಿನವರರುಗಳಾದ ಸರ್ವಜ್ಞ ದೇವರು ಆ ಗಣಧರ ಮೊದಲಾದ ಶಿಷ್ಯರಿಗೆ. ಇಲ್ಲಿ ಮತ್ತೆ ಆ ಬಂತಲ್ಲ, ಯಾಕೆ? ಆ ಗಣಧರನು ಈಗಿಲ್ಲಲ್ಲ,
ಆ ಗಣಧರ ಮೊದಲಾದ ಶಿಷ್ಯರಿಗೆ. ಇನ್ನು ಮೊದಲಾದ ಒಂದು ಶಬ್ದ ಇಟ್ಟು ಬಿಟ್ಟಿದ್ದಾರೆ ನೋಡ್ರಿ. ಮೊದಲಾದ ಅನ್ನೋದರ ಅರ್ಥ ಏನ? ಆ ಗಣಧರರ ಕಾರಣದಿಂದನ ನಡೀತಾ ಇದೆ. ಇದು ಸಮಯ ಸಾರದೊಳಗೆ ಅಮೃತಚಂದ್ರಾಚಾರ್ಯರದ್ದು ಕೇಳಿದಾರ್ರಿ. ಅಮೃತಚಂದ್ರಾಚಾರ್ಯರ ಟೀಕೆಯ ಮೇಲೆ ಭಾವಾರ್ಥ ಬರೆದಿದ್ದಾರು. ಅಮೃತಚಂದ್ರಾಚಾರ್ಯರ ಟೀಕೆ ಸಹಿತ ಹಿಂದಿಯೊಳಗೆ ಅನುವಾದ ಮಾಡಿದರು. ಹಾಗಾದ್ರೆ ಅವ್ರು ಹೇಳಿದ್ರಲ್ಲ, ಪರಮಗುರು ಸರ್ವಜ್ಞದೇವ್, ಅಪರಗುರು ಗಣಧರ ದೇವ್, ಮತ್ತ ಅವರಿಂದ ಹಿಡಿದು ನನ್ನ ಗುರುವಿನವರೆಗೆ. ಅದ್ಭುತ ಮಾತ್ರಿ. ಹಾಗಾದ್ರೆ ಇಲ್ಲಿ ಮೊದಲಾದ ಅಂದ್ರಲ್ಲ, ಮೊದಲಾದ ಅಂದ್ರೆ ಎಲ್ಲಿ ತನಕ ಬಂತು? ಎಲ್ಲಿ ತನಕ ಬಂತ? ನನ್ನ ಗುರುವಿನವರೆಗೆ. ನಿನ್ನ ಗುರು ಯಾರ? ನಿಜ ಹಿತದ ಅಭಿಲಾಷಿಯೋ ಆತ್ಮ. ಅದನ್ನೇ ಅಲ್ಲಿ ಕೊನೆಗೆ ಇಲ್ಲಿ ಏನು ಹೇಳ್ರು, ಇದು ಅರ್ಥ ಮುಗಿಸುವ ವೇಳೆದೊಳಗ, ಈ ಗಾಥೆಯ ಅರ್ಥ ಮುಗಿಸುವ ವೇಳೆದೊಳಗ ಸ್ವಾನುಭವವೂ ಮುಖ್ಯವಿದೆ. ಪ್ರಶ್ನೆ ಮಾಡಿದರಲ್ಲ, ಏನು ಪ್ರಶ್ನೆ ಮಾಡಿದ್ರು? ಸಮ್ಯಕ್ ದೃಷ್ಟಿಗಳಂಥ ಲಕ್ಷಣ ಮಿಥ್ಯಾ ದೃಷ್ಟಿಗಳಲ್ಲೇನೂ ಇರ್ತಾವಲ್ಲ, ಯಾಕೆ ಪರೀಕ್ಷೆ ಮಾಡು? ಅದಕ್ಕೆ ಉತ್ತರ ಏನು ಹೇಳಿದ್ರು? ಏನು ಹೇಳಿದ್ರ? ಸಮ್ಯಕ್ ದೃಷ್ಟಿಯ ಹಾಗೆ ಮಿಥ್ಯಾ ದೃಷ್ಟಿಗಳು ಇರೋದನ್ನ ಎಲ್ಲ ನಿರ್ದಿಷ್ಟ ಹೇಳಿದ್ರಿ. ಎರಡನೇದಾಗಿ ಏನು ಹೇಳಿದ್ರು? ಆ ಪರೀಕ್ಷೆನಿಗೆ ಒಂದು ವೇಳೆ ಕಂಡು ಬರ್ದಿದ್ರೆ ಪರೀಕ್ಷೆ ಮಾಡಿದ್ರೆ ತಿಳಿದು ಬರೋ ಸಾಧ್ಯ ಇದೆ. ಏನು ಕಂಠಪಾಠ ಮಾಡಿದೇನ್ರಿ ನಾನು? ವಿಷಯ ಅವಗತ ಆಯಿತು ಅಂತಂದ್ರೆ ವಚನ ಸ್ಮರಣೆ ಮಾಡ್ಕೊಳ್ಳೋದು ಅವಶ್ಯಕ. ಪ್ರಶ್ನೆ ಏನು ಮಾಡಿದ್ರು? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇದನ್ನ ಮಾಡ್ತಾ 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 ಅನೇಕ ಗ್ರಂಥಗಳದ್ದ ಆಧಾರ ಕೊಟ್ಟರೆ. ರತ್ನಕಂಡ ಶ್ರಾವಕಾಚಾರ್ಯದನ್ನು ಕೊಟ್ಟಿದ್ದಾರೆ, ಪ್ರಾರಂಭದೊಳಗೆ ಅದನ್ನೇ ಕೊಟ್ಟಿದ್ದಾರೆ. ಸಂಸಾರ ದುಃಖದಿಂದ ಯಾವುದು ಒಯ್ದ ಉತ್ತಮ ಸ್ಥಾನದೊಳಗಿರಿಸಿದೆ ಆದ ಧರ್ಮ ಅಂತ ಹೇಳಿ ಹೇಳ್ತಾರೆ. ಅನೇಕ ಗ್ರಂಥಗಳದ್ದ ಆಧಾರ ಕೊಟ್ಟಿದ್ದಾರೆ. ಓದಿದ್ರೆ ಮತ್ತೆ ಓದೋದ್ರಿ. ಎಲ್ಲಿಯವರೆಗೆ ಈ ಗಾಥೆಯ ಚರ್ಚೆ ನಡೀತಿದೆ ಆಯ್ತನಲ್ಲ. ಪ್ರಶ್ನೆ ಏನು ಮಾಡಿದ್ರು? ಸಮ್ಯಕ್ ದೃಷ್ಟಿಗಳಂಥ ಲಕ್ಷಣ ಚಿಹ್ನ ಮಿಥ್ಯಾ ದೃಷ್ಟಿಗಳಲ್ಲೇ ಇರ್ತಾವಲ್ಲ, ನಾವೇನ್ ಮಾಡೋನು? ಇವು ಯಾವಾಗಲೂ ನಿರಪರಾಧಿ, ಮಹಂತ ಬನನಾ ಚಾಹತಾ ಹೈ, ದೋಷ ಇನ್ನೊಬ್ಬರ ಮೇಲೆ ಹಾಕಿ. ಹಾಗಾದ್ರೆ ಹೇಳಿದ್ರ ಅವು ಎರಡೂ ಒಂದಿರೋ ಸಾಧ್ಯ ಇಲ್ಲ ಅಂತ ಹೇಳಿ. ಯಾವ? ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿ ಚಿಹ್ನೆ ಒಂದಿರೋ ಸಾಧ್ಯ ಇಲ್ಲ. ಎರಡನೇದಾಗಿ ಏನು ಹೇಳಿದ್ರು? ಅಪರೀಕ್ಷಕನಿಗೆ ಒಂದು ವೇಳೆ ಕಂಡು ಬರೆದಿದ್ರೆ ಪರೀಕ್ಷೆ ಮಾಡಿದ್ರೆ ತಿಳಿದು ಬರೋ ಸಾಧ್ಯ ಇದೆ ಅಂತ ಹೇಳಿ. ಅದಕ್ಕೂ ಒಪ್ಪಲಿಲ್ಲ. ನಾ ಪರೀಕ್ಷೆ ಮಾಡಿ ನೋಡಿ ನನಗೇನು ತಿಳಿಲಿಲ್ಲ ಅಂಥೇಳಿ ಅಂದ. ಅದರೊಳಗೆ ಸ್ವಾನುಭವವು ಮುಖ್ಯವಿದೆ ಅಂತೇಳಿ ಹೇಳಿದರು. ನೀನು ಹೇಳವ್ರಿ ಅವ್ರ ಏನೇ ಹೇಳಿದ್ರನ್ನು ನಾವು ಹೇಗದೇವು? ಬೋರ್ಗಲ್ ಮೇಲೆ ನೀರು ಸುರಿದಂತೆ ಅದೇವು. ಅದೇವೇನಿಲ್ರಿ ಅನ್ನ. ಯಾವಾಗ ನಮ್ಮ ಅಂತರಂಗ ಹಸಿ ಆಗೋದ್ರೆ ನೆನೆಯೋದ ಕಠಿಣ, ಬಹಳ ಕಠಿಣ ಇದೆ ಗೌರಣ್ಣವ್ರು. ದೀಕ್ಷಾ ತಗೊಳ್ಳೋದ್ರಷ್ಟು ಸುಲಭ ಯಾವುದೂ ಇಲ್ಲ. ಅದೇ ಮೂಢ ಅಜ್ಞಾನಿ ಜೀವಗಳಿಗೆ ಅನ್ನಿಸ್ತಾ ಇದೆ, ಬರೀ ವಸ್ತ್ರರೇ ಬಿಟ್ಟಿದಾರಲ್ಲ, ಒಂದೇ ಸಲ ಆಹಾರ ಮಾಡ್ತಾರಲ್ಲ. ಅರೆ ಕಾನನದೊಳಗ ಏಕಾಕಿ ನೀವೇನು ಹೇಳಿದ್ರಿ ಕುಂದಾದ್ರಿ ಒಳಗ ಅಪ್ಪಾಜಿಗೆ? ಹಗಲೊತ್ತು ಇಲ್ಲಿ ಒಬ್ಬರು ಇರೋ ಸಾಧ್ಯ ಇಲ್ರಿ ಸರ್ ಅಂತ ಹೇಳಿ. ಹಗಲೊತ್ತರಿ ಇದ್ದು ನೋಡ್ರಿ ಕುಂದಾದ್ರಿ ಮೇಲೆ, ಹಗಲೊತ್ತ, ರಾತ್ರಿ ಅಲ್ಲ. ಹಾಗಾದ್ರೆ ಏಕಾಕಿ ಮುನಿರಾಜರ ನಿರ್ಜನ ವನದೊಳಗೆ ಇರ್ತಾರಲ್ಲ, ಆತ್ಮಾನುಭೂತಿ ಇಲ್ಲದ ಇರೋದು ಸಾಧ್ಯ ಇದೆ. ಅದರೊಳಗೆ ಯಾವ ದೊಡ್ಡದಿಲ್ಲ. ಅರೆ ಎಲ್ಲಕ್ಕಿಂತ ದೊಡ್ಡದು ಮೊದಲಿನ ದಿವಸನೇ ಹೇಳಿದ್ದ ಇದೆ, ಕೇವಲ ಜ್ಞಾನದ ಪ್ರಾಪ್ತಿಯ ಸಲುವಾಗಿ ಯಾವ ಪುರುಷಾರ್ಥನೂ ಬೇಕಿಲ್ಲ. ಆದರೆ ಸಮ್ಯಕ್ ಜ್ಞಾನದ ಸಲುವಾಗಿ ಅನಂತ ವೀರ್ಯನಿಂದ ಜಾಗೃತ ಆಗಬೇಕಾಗಿದೆ. ಅರೆ ಅನಾದಿ ಕಾಲದ ವಿಪರೀತ ಮನ್ನನೆ ಈಗ ದುಃಖ ಸಾಗರವನ್ನು ಹೇಳಿದರೆ ಅಷ್ಟ ಅಲ್ಲೆಲ್ಲ ಮುಳುಗಿ ಅತ್ಯಂತ ಅಸಹಾಯಿ. ಯಾರ್ದೂ ಸಹಾಯ ಇಲ್ಲ, ಯಾರೂ ನಿನ್ನವರಿಲ್ಲ, ಯಾರವರೂ ಯಾರೂ ಇಲ್ಲ. ನನ್ನವರು ಮಾತ್ರ ಅಲ್ಲ, ಯಾರವರೂ ಯಾರೂ ಇಲ್ಲ.
ಈ ಪ್ರಕಾರ ಜೀವ ಏಕಾಕಿ ಭವಸಾಗರದೊಳಗ ಮುಳುಗೇಳ್ತಾ ಉಸಿರುಗಟ್ಟಿ ಸಾಯ್ತಾ. ಅರೆ ಈ ಸಾಯುವ ಮಾತಂತೂ ಎಷ್ಟು ಪ್ರಕಾರದ್ದು ಇದೆ ರೀ. ಒಂದು ಮಾತು ಇದೆ, ಏನೋ ಹಾಗೆ ವಿಚಾರದೊಳಗೆ ಬಂದು ಬಿಡ್ತಿದೆ. ಬೆಟ್ಟದ ಮೇಲೇನು ಬಿದ್ದರೆ ಎಷ್ಟು ಬಾರಿ ಸತ್ತಿದ್ದಿರ್ಬೋದು, ಸಿಂಹದ ಮುಖದೊಳಗೆ ಹೋಗಿ ಎಷ್ಟು ಬಾರಿ ಸತ್ತಿದ್ದಿರ್ಬೋದು, ಜಿಂಕೆ ಅಂತ ದುರ್ಬಲ ಪ್ರಾಣಿಯಾಗಿ, ವಿಷ ಸರ್ಪದಂಶ ಆಗಿ ಎಷ್ಟು ಬಾರಿ ಸತ್ತಿದ್ದಿರ್ಬೋದು, ಇಂಥ ಮನುಷ್ಯ ಆಗಿ ಶರೀರದೊಳಗೆ ರೋಗ ಆಗಿ ರೋಗದ ವೇದನೆಯ ಭಾರದಿಂದ ಎಷ್ಟು ಬಾರಿ ಸತ್ತಿದ್ದಿರ್ಬೋದು. ಅದಕ್ಕೆ ಒಂದು ಹೀಗೆ ವಿಚಾರ ಮಾಡ್ತಾ ನಿನ್ನೆ ರಾತ್ರಿ ಬಂತು, ಶಸ್ತ್ರ ಬೇರೆ ಬೇರೆ, ಸಾಯಿಸೋರು ಬೇರೆ ಬೇರೆ, ಆದ್ರೆ ಸತ್ತಿರೋ ನಾನೇ ಅಲ್ಲ. ಶಸ್ತ್ರ ಬೇರೆ ಬೇರೆ, ಗುಂಡೇಟದಿಂದ, ಬಂದೂಕದಿಂದ, ಖಂಜರದಿಂದ, ಏನೇನು ಅದಾವಲ್ಲ ಶಸ್ತ್ರ, ಕತ್ತಿ ಖಡ್ಗ ಏನೇನು ಅದಾವು, ಅದೇ ಶಸ್ತ್ರ ಬೇರೆ ಬೇರೆ ಲಲಿತಾ, ಶಸ್ತ್ರ ಬೇರೆ ಬೇರೆ, ಸಾಯಿಸುವಂಥವ್ರು ಬೇರೆ ಬೇರೆ, ಅದರ ಸತ್ಯದ ನಾನೇ. ಎಲ್ಲರೂ ತಮ್ಮ ತಮ್ಮಲ್ಲಿ ವಿಚಾರ ಮಾಡಿ. ಶಸ್ತ್ರ ಅಂತಂದ್ರೆ ಏನು? ಕರ್ಮ. ಶಸ್ತ್ರ ಬೇರೆ ಅರ್ಥಾತ್ ಕರ್ಮ, ಮತ್ತ ಸಾಯಿಸುವವರು ಬೇರೆ ಅರ್ಥಾತ್ ಬಾಕ್ಯದ ಆ ಸಮಯದ ನಿಮಿತ್ತ ರೋಗದಿಂದ ಸಾಯಿತು, ಅದಕ್ಕೆ ಕರ್ಮನಲ್ಲ, ಹೌದೇನಿಲ್ಲ? ಹಾಗೆ ಶಸ್ತ್ರ ಬೇರೆ ಬೇರೆ, ಸಾಯಿಸುವಂಥವ್ರು ಬೇರೆ ಬೇರೆ, ಅದರ ಸತ್ಯದ ನಾನು ಅನಂತ ಅನಂತ ಅನಂತ. ಅದೇ ಒಂದು ವಿಚಾರದೊಳಗ ಇದೆಲ್ಲ ಬಂತ್ರೆ. ವಿಶ್ವದಲ್ಲಿ ಪದಾರ್ಥಗಳಲ್ಲಿ ಜೀವ ಪದಾರ್ಥದ ಅದರದೇ ಆದಂಥ ದುಃಖ ಸಾಗರ. ಯಾರೂ ಇಲ್ಲಪ್ಪ, ನನ್ನ ದುಃಖ ಸಾಗರವನ್ನ ನಾನೇ ನಿರ್ಮಿಸಿಕೊಂಡಿದ್ದೇನೆ, ವೃದ್ಧಿಸಿಕೊಳ್ತಾ ಇದ್ದೇನೆ, ಅದನ್ನು ನಾನೇ ಭೋಗಿಸಬೇಕು. ಅದಕ್ಕೆ ರಾಜ ನಾನೇ, ಅಲ್ಲಿ ರಾಜ ಮಂತ್ರಿ ಯಾರು ಇಲ್ಲ, ಎಲ್ಲ ನಾನೇ, ಸರ್ವಸ್ವ. ನನ್ನ ಪರ್ಯಾಯದೊಳಗ ಆಗತಾ ಇರುವಂಥ ಅನಂತ ಅಸಹನೀಯ ದುಃಖಕ್ಕೆ ಕಾರಣ ನಾನೇ. ಒಂದು ಸಲ ಸುದೀರ್ಘವಾಗಿ ನಿರ್ಣಯದವರೆಗೆ ತಲುಪುವಂತೆ ವಿಚಾರ ಮಾಡಲಿಕ್ಕೆ ಬೇಕು ಈ ಭವಸಾಗರದ ಮತ್ತು ನಮಗಿಂದ ದೊರೆತಿರುವಂಥ ಈ ಸಂಯೋಗ. ಪ್ರಾರಂಭದ ದಿವಸನೇ ಹೇಳಿದ್ದಿತ್ತು, ಏನು ಇದು ಶುರುವಾಗೋಕ್ಕಿಂತ ಮೊದಲು ಹೇಳಿದ್ದಿತ್ತು, ಏನು ಹೇಳಿದ್ದಿತ್ತು? ಅನಾದಿ ಅನಂತತೆ, ಈ ಶರೀರದ ದುರ್ಲಭತೆ, ಮಹಿಮೆ, ಇದರ ಮಹಿಮೆ, ಈ ಜಿನವಾಣಿಯ ಬೆಲೆ, ಸಂಯೋಗ. ಇಷ್ಟು ಮೂರು ಬಿಟ್ಟು ನಾವು ಅನಂತ 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 ವಿಚಾರ ಮಾಡಿದ್ರೂ ಕೂಡ ಅದರ ಫಲ ಅನಂತ ದುಃಖನೂ ಇದೆ. ಈ ಮೂರ್ಧ ವಿಚಾರ ಮಾಡಲಿಕ್ಕೆ ಬೇಕು. ನಾನು ಕಾಲ ಅನಾದಿ, ಜೀವ ಅನಾದಿ, ಭವಸಾಗರ ಅನಂತವಿದೆ ಅನ್ನೋದರ್ದನ್ನ ಈಗ ಹೇಳಿದ್ದ. ವಿಶ್ವದೊಳಗೆ ಅನಂತ ಪದಾರ್ಥದೊಳಗೆ ಜೀವ ಅನಂತ, ಪ್ರತಿಯೊಂದು ಜೀವದ ದುಃಖ ಸಾಗರ ಭಿನ್ನ, ಅನಂತ ಇದೆ. ಅದ ಸಾಗರ ಎಷ್ಟಿದೆ? ಅನಂತ ಇದೆ. ಪ್ರತಿ ಸಮಯಕ್ಕೆ ಅನುಭವಿಸ್ತಾ ಇರುವಂತಹ ದುಃಖ ಅನಂತ ಇದೆ. ಆದ್ರೂ ಕೂಡ ನಮಗೆ ದುಃಖ ಅನ್ನಿಸ್ತಾನೆ ಇಲ್ಲ, ದುಃಖದೊಳಗೆ ಸುಖನ ಕಾಣಿಸ್ತಾ ಇದೆ. ನಡೀರಿ, ಆಜಿನವರರುಗಳಾದ ಸರ್ವಜ್ಞ ದೇವರು, ಅರೇ ಬೇರೆ ಯಾರ ದೇವ ಅಲ್ಲ, ತನ್ನಲ್ಲೇ ತಾನು ಮೊದಲ ತನ್ನ ಅನಾದಿ ಕಾಲದಿಂದ ಬರ್ತಾ ಇರುವಂಥ ನಡೆದುಕೊಂಡು ಬರ್ತಾ ಇರುವಂಥ ಸ್ವರೂಪವನ್ನ ಮುಚ್ಚಿ ಹಾಕುತ್ತಾ ಇರುವಂಥ ವಿಪರೀತ ಮನ್ನನೆ ಮತ್ತು ಅಶುದ್ಧ ಭಾವಗಳನ್ನ ಸಂಪೂರ್ಣವಾಗಿ ಜಯಿಸಿ, ಅವುಗಳ ಮೇಲೆ ವಿಜಯ ಸಾಧಿಸಿ, ಅವುಗಳನ್ನು ಶಾಶ್ವತ ರೂಪದಿಂದ ಪರಾಜಿತಗೊಳಿಸಿ ಏನು ಮಾಡಿದರು? ಸರ್ವಜ್ಞತ್ವವನ್ನು ಪ್ರಕಟಪಡಿಸಿಕೊಂಡ್ರು. ಆ ಸರ್ವಜ್ಞತ್ವವನ್ನು ಪ್ರಕಟಪಡಿಸಿಕೊಂಡ ಯಾರ ಈ ಲೋಕದೊಳಗ ಸದೇಹವಾಗಿ ವಿಹಾರ ಮಾಡಿದರೋ ಅವರ ದೇವದರ್ರೆ. ಅಂಥ ಸರ್ವಜ್ಞ ದೇವರ ಆಗಣಧರ ಮೊದಲಾದ ಶಿಷ್ಯರಿಗೆ, ಆಗಣಧರ ಅಂತಂದ್ರೆ ಈಗ ಯಾರು ಅವರು ಇಲ್ಲ, ಅದ ಇಲ್ಲ, ಆದ್ರೆ ಅವರು ಇದ್ದರು ಅನ್ನೋದು ನಿನಗೆ ಯಾಕೆ ಗೊತ್ತಾ? ನನ್ನ ಗುರುವಿನವರಿಗೆ ಪರಂಪರಾ ರೂಪದಿಂದ ಹೇಳ್ತಾ ಬಂದಿದ್ದಾರೆ. ಅದನ್ನ ಗಣಧರರಿಂದ, ಅರೆ ಗಣಧರ ಮೊದಲಾದ ಶಿಷ್ಯರಿಗೆ, ಅರ್ಥಾತ್ ಅದನ್ನ ಯಾರ ನಂಬಿದರೋ
ಅದನ್ನು ನಂಬಿ ಆ ಮಾರ್ಗದೊಳಗೆ ಯಾರು ಬಂದರೋ ಅವರ ಪರಂಪರೆ ನನ್ನವರೆಗೆ ನಡ್ಕೊಂಡು ಬಂದದ್ದೇ ಇದೆ. ಭಾಗ್ಯದಿಂದ ಗಣಧರರ ಪರಂಪರೆ ನನ್ನವರೆಗೆ ನಡ್ಕೊಂಡು ಬಂದದ್ದೇ ಇದೆ. ಅದು ಯಾರ ವ್ಯಕ್ತಿ ರೂಪದಿಂದ ತಮಗೆ ಯಾರಿಂದ ಲಾಭ ಆಗಿದೆಯೋ ಅವ್ರದ್ದು ವಿಚಾರ ಮಾಡಬಹುದು. ಮತ್ತು ಗ್ರಂಥದ ರೂಪದಿಂದ, ಅಕ್ಷರದ ರೂಪದಿಂದ ಯಾರ್ಯಾರ್ದು ಉಪಯೋಗ ನಮಗೆ ಲಾಭ ಆಗಿದೆ ನಮ್ಮವರಿಗೆ ಅಂಥೇಳಿ ವಿಚಾರ ಮಾಡಬಹುದು. ಆ ಗಣಧರ ಮೊದಲಾದ ಶಿಷ್ಯರಿಗೆ, ಶಿಷ್ಯ ಶಬ್ದದ ಅರ್ಥ ಏನ? ಅವ್ರದ್ದು ಅನುಸರಣೆ ಯಾರು ಮಾಡಿದರಲ್ಲ ಅವರ ಶಿಷ್ಯರು. ಹಾಗಾದ್ರೆ ದರ್ಶನವು ಮೂಲವಿರುವಂಥ ಧರ್ಮದ ಉಪದೇಶ ಕೊಟ್ಟಿದ್ದಾರೆ. ಉಪದೇಶ ಯಾವುದರದ್ದು ಕೊಟ್ಟಿದ್ದಾರೆ? ಸ್ವರ್ಗದ ಅಲ್ಲ, ಮೋಕ್ಷದ್ದಲ್ಲ, ಧರ್ಮದ ಉಪದೇಶ ಕೊಟ್ಟಿದ್ದಾರೆ. ಆ ಧರ್ಮ ಎಂಥದ್ದಿದೆ? ಅದಕ್ಕೆ ಮೂಲ ಏನಿದೆ? ದರ್ಶನ ಇದೆ. ದರ್ಶನ ಮೂಲ ಇರುವಂಥ ಉಪದೇಶ ಕೊಟ್ಟಿದ್ದಾರೆ. ಉದಾಹರಣೆ ಹೇಳ್ತಾರೆ ಅದಕ್ಕೆ. ಯಾವ ಪ್ರಕಾರ ಮಂದಿರದ ಅಡಿಪಾಯ ಮತ್ತು ವೃಕ್ಷದ ತಳಹದಿಯು ಮೂಲವಿರುತ್ತದೆ. ಮಂದಿರಕ್ಕೆ ಅಡಿಪಾಯ ಮೂಲ ಇದೆ ಮತ್ತು ವೃಕ್ಷಕ್ಕೆ ಬೇರೆ ಮೂಲ ಇದೆ ರೀ. ಅದೇ ಪ್ರಕಾರ ಮಂದಿರ ನಿಲ್ಲುತ್ತಿದೇನ್ರಿ ಅಡಿಪಾಯ ಇಲ್ಲ ಅಂತಂದ್ರೆ? ಇಲ್ಲ. ವೃಕ್ಷ ನಿಲ್ಲುತ್ತಿದೇನ್ರಿ ಫಲಪುಷ್ಪಾದಿಗಳನ್ನು ಪ್ರದಾನ ಮಾಡ್ತಿದೇನ್ರಿ? ಇಲ್ಲ. ಮೂಲ ಇಲ್ಲ ಅಂತಂದ್ರೆ ಅದಕ್ಕೆ ಫಲಪುಷ್ಪಾದಿಗಳ ಪ್ರದಾನ ಅದರಿಂದ ಬರೋದಿಲ್ಲ ಮತ್ತು ವೃಕ್ಷ ನಿಲ್ಲೋದನೇ ಇಲ್ಲ. ಅದೇ ಪ್ರಕಾರ ನೋಡ್ರಿ, ದೃಷ್ಟಾಂತ ಕೂಡ ಎಂಥವು ಕೊಡ್ತಾರೆ ಜ್ಞಾನಿಗಳ. ಈ ಎರಡು ಕೊಟ್ರಲ್ಲ, ಒಂದೇನಿದೆ ಮಂದಿರ, ಎರಡನೇದೇನಿದೆ ವೃಕ್ಷ. ಮಂದಿರದೊಳಗೆ ಯಾರು ಇರ್ತಾರೆ? ಭಗವಂತರು ಇರ್ತಾರೆ, ಪವಿತ್ರ. ಹೌದೇನಿಲ್ಲ? ಮಂದಿರದೊಳಗೆ ಯಾರು ಇರ್ತಾರೆ? ಭಗವಂತರು ಇರ್ತಾರೆ, ಪೂಜ್ಯರು ಇರ್ತಾರೆ, ದೇವರೇ ಇರ್ತಾರೆ. ವೃಕ್ಷ ಎಂಥದ್ದು ಇರ್ತಿದೆ? ವೃಕ್ಷ ಫಲ ಪುಷ್ಪ ನೆರಳನ್ನು ಕೊಡುವಂಥದ್ದು ಇರ್ತಿದೆ. ಅದೇ ಪ್ರಕಾರ ಧರ್ಮ ಅರ್ಥಾತ್ ಶುದ್ಧ ಪವಿತ್ರ ಪುರುಷ ತ್ರಿಲೋಕ ಪೂಜ್ಯ ಆತ್ಮ ಯಾವುದರಲ್ಲಿ ವಾಸ ಮಾಡಿದನೋ ಅದು ಧರ್ಮ ಇದೆ, ಅರ್ಥಾತ್ ಮಂದಿರ ಇದೆ. ಹೌದೇನಿಲ್ರಿ? ಎರಡನೇದ ವೃಕ್ಷ ಅರ್ಥಾತ್ ಆ ಒಂದು ಚೈತನ್ಯ ವೃಕ್ಷದಿಂದನ ಸುಂದರವಾದಂಥ ಸಮ್ಯಕ್ ದರ್ಶನ ಅನ್ರಿ, ಸಮ್ಯಕ್ ಚಾರಿತ್ರ ಅನ್ರಿ, ರತ್ನತ್ರಯ ಅನ್ರಿ, ಅತೀಂದ್ರಿಯ ಸುಖ ಅನ್ರಿ, ಅಂಥ ಫಲಗಳ ಪುಷ್ಪಗಳ ಬರ್ತಾ ಇರ್ತವೆ. ಕೊನೆಗೊಮ್ಮೆ ಮೋಕ್ಷ ರೂಪದ ಫಲಗಳು ಬರಲಿಕ್ಕೆ ಶುರು ಅದು ಅಂತಂದ್ರೆ ಅನಂತ ಕಾಲ ಕಳೆದರನೂ ಕೂಡ ಆ ಫಲಗಳು ಬರ್ತಾನೆ ಇರ್ತವೆ. ಆದ್ರೆ ಅವು ಯಾವುದರಿಂದ? ದರ್ಶನ. ಅದೇ ಪ್ರಕಾರ ಧರ್ಮದ ಮೂಲವೂ ದರ್ಶನವಿದೆ. ಇಷ್ಟ ಆಯ್ತ್ರಿ. ಈಗ ಮುಂದೆ ಆದುದರಿಂದ ಇದು ಅಲ್ಲಿ ವಿಷಯ ಆಯ್ತ್ರಿ, ಅದ ಚತುರ್ಥ ಕಾಲದ್ದಾಯ್ತು. ಆದುದರಿಂದ ಸಕರ್ಣ ಎಂದರೆ ಸತ್ಪುರುಷರೇ. ಯಾರವರ? ಸಕರ್ಣ ಅಂದ್ರೆ ಸತ್ಪುರುಷರು. ಸತ್ಪುರುಷರು ಯಾರ? ಅಲ್ಲಿಯೂ ಎರಡು ಭೇದ ಮಾಡೋದು. ಒಂದು ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆಗೆ ಪ್ರಾಪ್ತ ಆಗಿರುವಂಥವ ಅಂಥೇಳಿ, ಎರಡನೇದ್ದ ಪಂಚಮ ಕಾಲದವರೆಗೆ ಧರ್ಮ ಇರೋದಿದೆಯಲ್ಲ, ನಾನು ಧರ್ಮದ ಅಂಗೀಕಾರ ಮಾಡದಿದ್ರೆ ಏನಾಯ್ತು? ಇರೋದನೇ ಇದೆ ಲೋಕದೊಳಗೆ. ಹಾಗಾದ್ರೆ ಅವರ ಸತ್ಪುರುಷರ ಯಾರು ಸಂಜ್ಞೆ ಪಂಚೇಂದ್ರಿಯ ದಶೆಯನ್ನು ಪ್ರಾಪ್ತ ಮಾಡಿಕೊಂಡು ಧರ್ಮದ ಅಂಗೀಕಾರ ಮಾಡಿದರು, ರತ್ನತ್ರಯಮಯವಾದಂಥ ಮೋಕ್ಷ ಮಾರ್ಗವನ್ನು ಪ್ರಕಟಪಡಿಸಿಕೊಂಡರು. ಇಲ್ಲಿ ಬರೀ ಮೋಕ್ಷ ಮಾರ್ಗ ಪ್ರಕಟ ಆಗುವ ಮಾತಿದೆ. ಮೋಕ್ಷ ಮಾರ್ಗ ಪ್ರಕಟ ಆಗುವ ಮಾತಿದೆ. ಇಲ್ಲಿ ಮೋಕ್ಷಕ್ಕೆ ಹೋಗುವ ಮಾತೇ ಇಲ್ಲ. ಸತ್ಪುರುಷರ್ರಿ ಅವರ ಯಾರ? ಈ ಕಾಲದೊಳಗ ಮೋಕ್ಷ ಮಾರ್ಗವನ್ನು ಯಾರು ಪ್ರಕಟಪಡಿಸಿಕೊಳ್ತಾರಲ್ಲ ಅವರು ಸತ್ಪುರುಷರು. ಅವರೇನು ಮಾಡೋದ ನೋಡ್ರಿ. ಸಕರ್ಣ ಎಂದರೆ ಸತ್ಪುರುಷರೇ. ಅರೆ, ಆ ಪ್ರಕಾರದ ಯೋಗ್ಯತೆ ಯಾರಲ್ಲೇ ಇದೆ ಅವರಿಗೆ ಹೇಳ್ತಾ ಇದ್ದಾರೆ. ಯಾರು ಮಂದಿರಕ್ಕನ್ನ ಬರಲಿಲ್ಲ, ಯಾರು ಅಷ್ಟಪಾವುದ ಸ್ಪರ್ಶನ ಮಾಡಲಿಲ್ಲ, ಅವರಿಗೂ ಹೇಳ್ತಿದ್ದಾರೇನ್ರಿ? ಅವರಿಗೂ ಹೇಳ್ತಾ ಇದ್ದಾರೇನ್ರಿ? ಯಾರು ಇಲ್ಲಿಯವರೆಗೆ ಬಂದಿದ್ದಾರೆ,
ಈ ಜಿನವಾಣಿಯವರೆಗೆ ಬಂದಿದ್ದಾರೆ. ಯಾರಿಗೆ ಇಷ್ಟೆಲ್ಲ ಆಲಿಸಿದ ನಂತರ ತಾನೂ ತನ್ನ ಕರ್ತವ್ಯ ಮಾಡಿ, ತಾನೂ ತನ್ನ ಸುಖದ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಂಡ, ತಾನೂ ತನ್ನ ಜೀವನವನ್ನು ಧನ್ಯ ಮಾಡಿಕೊಳ್ಬೇಕಂದಿದ್ದರು ಅವರ ಸತ್ಪುರುಷ. ಸಂಜ್ಞಿ ಪಂಚೇಂದ್ರಿಯದೊಳಗೂ ಕೂಡ ಚಾಳಿಸ್ತಾ ಎಷ್ಟು ಉಳಿದರ್ರಿ? ಎಷ್ಟು ಅಂಕಿ ಸಂಖ್ಯೆ ಬೇಕಿಲ್ಲ, ಎಷ್ಟು ಉಳಿದರು? ಹಾಗಾದರೆ ನಾನು ಉಳಿದಿದ್ದೇನೇನಿಲ್ಲ, ನಾನು ಉಳಿದಿದ್ದೇನೆ ಎಷ್ಟು ಅನ್ನೋದು ಅಂಕಿ ಸಂಖ್ಯೆ ನೋಡುವ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೆ ಬಂದಿದ್ದೇನಲ್ಲ, ನಾನು ಅಷ್ಟಪಾಹುಡದವರೆಗೆ ಬಂದಿದ್ದೇನೆ, ಈ ವಚನದವರೆಗೆ ಬಂದಿದ್ದೇನೆ, ಆ ಪರಂಪರೆಯಿಂದ ಬಂದಿರುವಂಥ ಮಾತನ್ನು ಕೇಳ್ತಾ ಇದ್ದೇನೆ. ಹಾಗಾದರೆ ನಾನು ಸ್ವಯಂ ಏನಿದ್ದೇನು? ಸಕರ್ಣದೇನು, ಅರ್ಥಾತ್ ಯೋಗ್ಯ ಇದ್ದೇನೆ, ಕೇಳಲಿಕ್ಕೆ ಯೋಗ್ಯ ಇದ್ದೇನೆ. ಕೇಳುವಂಥ ಸತ್ತಾನಂದ ಇದೆ. ಸತ್ತ ಎರಡು ಪ್ರಕಾರ ಇದೆ, ಸತ್ಪುರುಷರೇ ಇದೆ. ಸತ್ತ ಎರಡು ಪ್ರಕಾರದಿದೆಯಲ್ಲ, ಒಂದು ತ್ರಿಕಾಲಿ ಸತ್ತ, ಒಂದು ವರ್ತಮಾನದ ಸತ್ತ. ಹಾಗಾದ್ರೆ ನಾವು ತ್ರಿಕಾಲಿ ಸತ್ತಾದೊಳಗದೇವೇನು ವರ್ತಮಾನ ಸತ್ತಾದೊಳಗರೆ? ವರ್ತಮಾನ ಸತ್ತಾದೊಳಗರೆ ನಿಜವಾಗಿ ಭಾಗ್ಯದ ಮಾತಿದೆ. ವರ್ತಮಾನ ಸತ್ತಾದೊಳಗೆ ಸತ್ಪುರುಷ ಅಂಥೇಳಿ ಅಂದ್ರೆ ಇಂದು ನಾನು ಈ ಸಮಯದೊಳಗೆ ಇದನ್ನು ಕೇಳುವಂಥ ಯೋಗ್ಯತೆ, ಕೇಳುವಂಥ ಯೋಗ, ಕೇಳುವಂಥ ಭಾಗ್ಯ ಎಲ್ಲವೂ ಅವಸರ, ಸರ್ವ ಪ್ರಕಾರ ಸೇ ಅವಸರ ಆಯಾ ಹೈ, ಸರ್ವ ಪ್ರಕಾರ ಸೇ. ಈಗೇನು ಮೊದಲು ಹೇಳಿತ ಅದೆಲ್ಲ ಅನಂತಗಳಿಂದ ಬಂದಿದ್ದೆವು. ಸಂಜ್ಞಿಯಾಗಿ ಇದೆವು, ಮನುಷ್ಯ ಆಗಿ ಇದೆವು, ಜಿನವಾಣಿಯ ಸಂಯೋಗ ಆದದ್ದಿದೆ. ಈ ವಿಷಯವನ್ನು ತಿಳ್ಕೊಳ್ಳುವಂಥ ಕಾರ್ಯದ ಸಲುವಾಗಿ ಉಪಸ್ಥಿತರು. ಹಾಗಾದ್ರೆ ಸತ್ಪುರುಷ ಇಲ್ಲಿ ಯಾರು? ಇಲ್ಲಿ ಸತ್ಪುರುಷರು ಯಾರು? ನಾನೇ. ಪ್ರತಿಯೊಬ್ಬರು ತಮ್ದು ಎಷ್ಟು ಒಳಗಿಂದ ಬಂದಿದೆಯೋ ಅಷ್ಟರ ಮೇರೆಗೆ ಅಷ್ಟು ಜೋರಾಗಿ ಉತ್ತರ ಬೇಕು. ಮೊನ್ನೆ ದಿವಸ ಹೇಳಿದ್ದಿತ್ತು, ಸತ್ತವರು ಇರೋದಿಲ್ಲ. ಯಾವಾಗಲೇ ಒಮ್ಮೆ ಸತ್ತವರಾಗೋದಿದ್ದೀರಿ, ಇರುವಾಗನೇ ಸಾಯೋದಿದ್ದೀರಿ. ಪ್ರಸಂಗ ಬಂದ ನಂತರ ಆದುದರಿಂದ ಸಕರ್ಣ ಎಂದರೆ ಸತ್ಪುರುಷರೇ. ಯಾರಿಗೆ ಹೇಳ್ತಾ ಇದ್ದಾರೆ? ಹೇಳ್ರಿ, ನನಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಅಂತಂದ್ರೆ ನನಗೆ ಹೇಳ್ತಾ ಇದ್ದಾರೆ. ಸತ್ಪುರುಷರೇ ಅಂತ ಹೇಳಿದ ನಂತರ ನಮ್ಮ ಕಣ್ಣರಳಬೇಕ್ರಿ, ನಮ್ಮ ಸರ್ವಾಂಗ ಎಲ್ಲ ಏನಾಗಬೇಕು? ಪ್ರಮುದಿತ ಆಗ್ಬೇಕು, ವಿಕಸಿತ ಆಗ್ಬೇಕು. ಸತ್ಪುರುಷರೇ ಅಂತಂದ್ರೆ ಯಾರ ಅಂಥೇಳಿ ನಾನೇನು ಅಲ್ಲ ಬಿಡು ಅಂಥೇಳಿ ಅಲ್ಲ. ಸತ್ಪುರುಷರೇ ಅಂತಂದ್ರೆ ಓ ನನ್ನನ್ನು ಕರೀತಾ ಇದ್ದಾರೆ ಅಂಥೇಳಿ ಸಚೇತಗೊಳ್ಳಬೇಕು. ಸತ್ಪುರುಷರೇ ಸರ್ವಜ್ಞರು ಹೇಳಿರುವ ಆ ದರ್ಶನ ಮೂಲ ರೂಪವಾದ ಧರ್ಮವನ್ನು ತಮ್ಮ ಕಿವಿಗಳಿಂದ ಕೇಳಿ, ಈಗ ಇದನ್ನು ನನಗೆ ಬಂತೇನಿಲ್ರಿ, ವಿಷಯ ನನಗೆ ಬಂತಲ್ಲ. ಹೇಳಿದರು ಗಣಧರರಿಗೆ, ಜಿನವರರು ಹೇಳಿದ್ದಾರೆ. ಅರೆ ಗಣಧರೇನು ನಮಸ್ಕಾರ ಮಾಡ್ತಾರೆ ಅವರಿಗೆ? ಹಾಗಾದರೆ ಯಾರಿಗೆ ಹೇಳಿದ್ದಾರೆ? ನನಗೆ ಹೇಳಿದ್ದಾರೆ. ಇಲ್ಲಿ ಬಂತಲ್ಲ, ಅಲ್ಲೇ ಮುಗೀತರಿ. ಅದ ಯಾವುದು ಮುಗೀತು? ಧರ್ಮದ ಮೂಲವೂ ದರ್ಶನವಿದೆ, ಅಲ್ಲೇ ಮುಗೀತು ನೋಡ್ರಿ. ಆದುದರಿಂದ ಸಕರ್ಣ ಎಂದರೆ ಸತ್ಪುರುಷರೇ ಸರ್ವಜ್ಞರು ಹೇಳಿರುವ ಆ ದರ್ಶನ ಮೂಲ ರೂಪವಾದ ಧರ್ಮವನ್ನು ತಮ್ಮ ಕಿವಿಗಳಿಂದ ತಮ್ಮ ಕಿವಿಗಳಿಂದ ಕೇಳಿ. ಏನು ಕೇಳಿ ಬರುವುದಿಲ್ಲ ಹೀಗೇನಿಲ್ಲಲ್ಲ, ಶಬ್ದ ಅಂತೂ ಕೇಳಿ ಬರ್ತಾ ಇದ್ದಾವೆ. ಕಿವಿಗಳಿಂದ ಕೇಳಿ ಅಂತಂದ್ರೆ ಈ ಕಿವಿಗಳ ಜಡದ್ವದವು, ಶಬ್ದ ಮಾತ್ರವನ್ನ ಕೇಳ್ತಾವ. ಆದ್ರೆ ಕೇಳುವಂಥ ನಾನಿದ್ದೇನೆ, ನಾನು ಶಬ್ದದ ಭಾವವನ್ನು ಕೇಳೋದಿದೆ. ತಿಳಿತೇನ್ರಿ? ಈ ಕಿವಿಗಳ ಜಡ ಇದಾವೆ, ಇವು ಜಡ ಶಬ್ದವನ್ನು ಮಾತ್ರ ಕೇಳ್ತವೆ. ಆದ್ರೆ ಕೇಳುವಂಥ ಸಾಮರ್ಥ್ಯ ನನ್ನಲ್ಲೇ ಇದೆ, ನಾನು ಭಾವವನ್ನು ಕೇಳೋದಿದೆ. ಕೇಳೋದಂದ್ರೆ ಏನ್ರಿ? ಆ ಭಾವವನ್ನು ಸರಿಯಾಗಿ ತಿಳ್ಕೊಳ್ಳೋದ ಮತ್ತು ಅದರ ಅನುಸಾರ ಕಾರ್ಯ ಮಾಡೋದು. ಮೊದಲು ನಾವು ಈ ಗ್ರಹಿತ ಮಿಥ್ಯಾತ್ವ ಬಿಟ್ಟ ನಂತರ ಅಗ್ರಹಿತವನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇದೆ ರೀ.
ಮೊದಲು ನಾವು ದರ್ಶನಹೀನನಿಗೆ ವಂದನೆ ಮಾಡುವುದನ್ನು ಬಿಟ್ಟ ನಂತರ ಸಮ್ಯಕ್ ದರ್ಶನ ಅರ್ಥಾತ್ ಆ ಚೈತನ್ಯ ಸ್ವರೂಪಿ ಆತ್ಮನ ನಿಜಾತ್ಮನ ಜ್ಞಾನ ಮತ್ತು ಆನಂದ ಸ್ವಭಾವಿ ಆತ್ಮನ ಅನುಭವವನ್ನು ಮಾಡಲಿಕ್ಕೆ ಯೋಗ್ಯತೆ ನಮ್ಮಲ್ಲಿ ಬರೋ ಸಾಧ್ಯ ಇದೆ. ಗ್ರಹಿತ ಮಿಥ್ಯ ಅದಕ್ಕೆ ನೋಡ್ರಿ, ಅದಕ್ಕೆ ಹೇಳಿತು ಪರ್ವತಿಥಿಯೊಳಗ ಯಾವ ಒಂದು ವಿಷಯ ತಗೊಂಡಿರ್ತಿದೆ, ಮೊದಲಿನ ದಿವಸದಿಂದ ಯಾವುದು ಉತ್ತರೋತ್ತರವಾಗಿ ನಡೆದು ಬರ್ತಾ ಇರ್ತಿದೆ, ಅದನ್ನು ನಾವು ಮರಿತಾ ಹೋಗ್ಬಾರ್ದ್ರಿ, ಮರಿತಾ ಹೋಗ್ಬಾರ್ದು. ಅದನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಂಡು ಅದಕ್ಕೆ ಪೋಷಕ ಅರೇ ವಿಷಯ ಏನಿದೆ ಸ್ಮರಣೆ ಮಾಡಿಸಿಕೊಡ್ತೇನೆ ನಾನು, ಇಲ್ಲೇನ ಸ್ಥಾನದ ಮಹಿಮಾ ಅಂಥದ್ದಿದೆ, ಸ್ಮರಣೆ ಮಾಡಿಸಿಕೊಡ್ತೇನೆ. ಏನ ಅಗ್ರಹೀತ ಮಿಥ್ಯಾತ್ವ ಬಿಡುವ ಸಲುವಾಗಿ ನಮಗೆ ಜೈನ ದರ್ಶನದ ಸಂಯೋಗ ಆಗಿದೆ, ಮನುಷ್ಯತ್ವದ ಸಂಯೋಗ ಆಗಿದೆ. ಜೈನ ಕುಲದೊಳಗೆ ಒಂದು ವೇಳೆ ಗ್ರಹೀತ ಮಿಥ್ಯಾತ್ವದ ಪೋಷಣೆ ಮಾಡಿದೆ ಅಂತಂದ್ರೂ ಜೈನನೂ ಅಲ್ಲ, ನಿನಗೆ ಜೈನತ್ವದ ಲಾಭ ಆಗೋದು ಸಾಧ್ಯ. ಗ್ರಹೀತ ಮಿಥ್ಯಾತ್ವ ಅಂತೂ ಸ್ವಪ್ನದಲ್ಲಿ ಕೂಡ ಏನಿತ್ತು, ಒಂದ್ಸಲ ಹೋಗಿ ಬರೋಣ. ಮಂತ್ರ ತಂತ್ರವಾದಿಗಳ ಅಲ್ರಿ ಬ್ರಹ್ಮಾನಂದಣ್ಣ, ಅದಂತೂ ಪ್ರಕಟ ಇದೆ. ಆದ್ರೆ ಈ ಶರೀರಕ್ಕೆ ಸಂಬಂಧಿಸಿದ ಹಾಗೆ ರೋಗ ನಿವಾರಣೆ ಮಾಡಿಸುವ ಅರೆ ರೋಗ ಶರೀರದೊಳಗೆ ಬಂದದ್ದಿದೆ, ಶರೀರದೊಳಗೆ ಅದರದ ಪರಿಹಾರ ಮಾಡುವಂಥದ್ದ ಸಾಮರ್ಥ್ಯ ಇದೆ. ಇದ್ದರ ರೋಗದ ಪರಿಹಾರ ಆಗ್ತಿದೆ. ನಾನು ಪದೇ ಪದೇ ಹೇಳ್ತೇನೆ, ಮತ್ತು ಅದು ತಾನಾಗೇನೋ ಬರ್ತಿದೆ. ಯಾವಾಗ ನನ್ನಲ್ಲೇ ನೋವು ಅಧಿಕ ಆಗ್ತಿದೆ ಅಲ್ಲ, ಆವಾಗ ತಾನಾಗೇ ಅದಕ್ಕೆ ಕಥನ ಬರ್ತಿದೆ ರೀ. ಏನು ಹೇಳ್ತಾ ಇದೆ ತಿಳ್ಕೊಳ್ಳೋದು ಶಶಿಕಾಂತ್. ಯಾವಾಗ ತಿಳ್ಕೊಳ್ಳೋದ? ಈಗ ತಿಳ್ಕೊಳ್ಳೋದು. ಯಾಕೆ ತಿಳ್ಕೊಳ್ಳೋದ? ಪ್ರಸಂಗ ಬಂದ ಮೇಲೆ ಒಂದು ವೇಳೆ ಅದರದ ಸ್ಮರಣೆ ಆಗಬಹುದು ಅಂಥೇಳಿ ತಿಳ್ಕೊಳ್ಳೋದ್ರಿ. ಧನ ಈಗ ಸಂಗ್ರಹಣೆ ಮಾಡ್ತಾ ಇದ್ದಿರಲ್ಲ, ಯಾತಕ್ಕ? ಯಾವಾಗ ಸಂಗ್ರಹ ಮಾಡುವಂಥ ಸ್ಥಿತಿ ಇರುವುದಿಲ್ಲ ಆವಾಗ ಅದು ಉಪಯೋಗಕ್ಕೆ ಬರ್ತಿದೆ. ಹೌದೇನಿಲ್ರಿ? ಯಾವಾಗ ಪ್ರತ್ಯಕ್ಷ ಗಳಿಸೋ ಸ್ಥಿತಿ ಇರುವುದಿಲ್ಲಲ್ಲ ಶಾರೀರಿಕವಾಗಿ, ಆವಾಗ ಅದು ಉಪಯೋಗಕ್ಕೆ ಬರ್ತಿದೆ ಅಂಥೇಳಿ ಗಳಿಸಿ ಇಡೋದಿರ್ತೀವಿ. ಹಾಗೆ ಇಲ್ಲಿ ಧರ್ಮ ಗಳಿಸಿ ಇಡುವುದಿದೆ. ಅದು ಧರ್ಮ, ಅದು ಧರ್ಮನೇ ಇದೆ ರೀ. ಏನ ಇನ್ನೊಂದ್ಸಲ ಹೇಳ್ತೇನೆ, ಶರೀರದೊಳಗ ಯಾವ ವಿಕೃತಿ ಸ್ಪಷ್ಟ ರೂಪದಿಂದ ಹೇಳಿದ್ರೆ ನೋವು, ವೇದನೆ, ರೋಗ ಆಗಿದೆಯೋ ಅದನ್ನು ಸರಿಪಡಿಸುವ ಯೋಗ್ಯತೆ ಅದರಲ್ಲೇನೇ ಇದೆ. ಅದರಲ್ಲೇನೇ ಇದೆ. ಎಲ್ಲಿ ಅದು ಆಗಿದೆ ಅಲ್ಲ ಅಲ್ಲೇ ಅರೆ ಇದು ಸಿದ್ಧಾಂತ ನಮಗೆ ತಿಳಿಲಿಲ್ಲ ಅಂತಂದ್ರೆ ವಿಕಾರವನ್ನು ಬಿಟ್ಟುಕೊಡುವ ಯೋಗ್ಯತೆ ನನ್ನಲ್ಲೇನೇ ಇದೆ ಅನ್ನುವ ನಿರ್ಣಯಕ್ಕೆ ನಾವು ಯಾವ ಹೋಗೋದ್ರಿ? ವಿಕಾರ ನಾನೇ ಮಾಡ್ತಾ ಇದ್ದೇನಲ್ಲ, ಏನು ಕರ್ಮ ಮಾಡಿಸ್ತಾ ಇದೆ? ವಿಕಾರ ಎದುರಿಗಿನ ವ್ಯಕ್ತಿಯ ಪ್ರವೃತ್ತಿ ವಿಕಾರ ಮಾಡಿಸ್ತಾ ಇದೆಯೋ ಅಥವಾ ನಾನೇ ಮಾಡ್ತಾ ಇದ್ದೇನ್ರಿ? ನಾನೇ ಮಾಡ್ತಾ ಇದ್ದೇನೆ. ಪಂಚಾಸ್ತಿಕಾಯದ 62ನೇ ಗಾಥೆ ಓದೋದ್ರಿ ಅನೇಕ ಬಾರಿ ಹೇಳಿದ್ದಿದೆ. ಶುಭಾಶುಭ ಪರಿಣಾಮಗಳನ್ನ ಷಟ್ಕಾರಕ ರೂಪದಿಂದ ಜೀವ ಸ್ವಯಂ ಮಾಡ್ತಾನೆ. ಆ ಪರಿಣಾಮಗಳನ್ನು ಮಾಡುವ ಸಲುವಾಗಿ ಅನ್ಯ ಯಾವ ಕಾರಕಗಳದ ಅಪೇಕ್ಷೆ ಅಲ್ಲಿ ಬರುವುದಿಲ್ಲ. ಹಾಗಾದರೆ ದೇಹದೊಳಗೆ ಯಾವ ವಿಕೃತಿಯಾಗಿದೆಯಲ್ಲ ಅದನ್ನು ಸರಿಪಡಿಸುವ ಯೋಗ್ಯತೆಯ ಅದರಲ್ಲೇನೇ ಇದೆ. ಮತ್ತು ಅದರಲ್ಲೇನೆ ಇದ್ದದ್ರ ರೋಗದಿಂದ ಮನುಷ್ಯ ಸತ್ಯಕ್ಕೆ ಹೋಗ್ತಾನೋ? ಇದೇನಿಲ್ಲ ಪ್ರಶ್ನೆ ನಿಮಗೆ ಬರುವುದಿಲ್ರಿ, ಪ್ರಶ್ನೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ರೂಢಿಯಾಗಿ ಹೋಗಿದೆ. ಏನು ಹೇಳ್ತಾರೆ ಅದು ಹ್ಞೂ ಅನ್ನೋ. ಇದು ಅನಾದಿ ಕಾಲದಿಂದ ಆಗಿದ್ದೀರಿ ಅಭ್ಯಾಸ. ರೋಗವನ್ನು ಸರಿಪಡಿಸುವ ಯೋಗ್ಯತೆ ಶರೀರದೊಳಗನೆ ಇದೆ ಅಂದಮೇಲೆ ರೋಗದ ಉಲ್ಬಣತೆಯಿಂದ ಜೀವ ಮರಣಕ್ಕೆ ಯಾಕೆ ಪ್ರಾಪ್ತ ಆಗ್ತಾನೆ? ಚಂದ್ರಕಾಂತ ಯಾವಾಗ ಅದರಲ್ಲೇನ ಯೋಗ್ಯತೆ ಇರ್ತಿದೆಯೋ ಆಗ ಅದು ಸರಿ ಆಗ್ತಿದೆ. ಯಾವಾಗ ಅದರಲ್ಲೇ ಯೋಗ್ಯತೆ ಇರುವುದಿಲ್ಲವೋ ಆಗ ಲೋಕದ ಸಾಮರ್ಥ್ಯವನ್ನೆಲ್ಲ ಒಂದುಗೂಡಿಸಿದ್ರೂ ಅದು ಸರಿ ಆಗುವುದಿಲ್ಲ. ಅದು ಯಾವಾಗ ಸರಿಯಾಗಿದೆ ಅಲ್ಲ ತನಗೆ ಆಗಿದೆ, ತನ್ನ ಸಾಮರ್ಥ್ಯದಿಂದ ಆಗಿದೆ,
ತನ್ನ ಯೋಗ್ಯತೆಯಿಂದ ಆಗಿದೆ. ಅದರೊಳಗೆ ಯೋಗ್ಯತೆ ಯಾವಾಗ ಇಲ್ಲಲ್ಲ, ಆವಾಗ ವಿಶ್ವದ ಸಾಮರ್ಥ್ಯವನ್ನೆಲ್ಲ ಒಗ್ಗೂಡಿಸಿದ್ರೂ ಕೂಡ ಅದು ಸರಿ ಹೋಗೋದು ಸಾಧ್ಯ ಇಲ್ಲ. ಎಷ್ಟು ವಿಶ್ವಾಸ ಮಾಡ್ರಿ ನೀವು, ಎಷ್ಟು ವಿಶ್ವಾಸ ಮಾಡಿದ ನಂತರ ಹಾಗಾದ್ರೆ ಅದನ್ನು ಸರಿಪಡಿಸುವ ವಿಕಲ್ಪ ಮತ್ತೆ ಬರ್ತಿದೆಯಲ್ಲ, ಬರಲಿಲ್ಲ. ವಿಕಲ್ಪ ಬೇರೆ ಇದೆ, ವಿಶ್ವಾಸ ಬೇರೆ ಇದೆ. ಹಾಗಾದ್ರೆ ಈ ವಿಶ್ವಾಸದ ಫಲ ಏನು? ಈ ವಿಶ್ವಾಸದ ಫಲ ಈ ಸಮಯಕ್ಕೆ ಅನಂತ ಸಂಸಾರದೊಳಗೆ ಶಿಥಿಲತೆ ಬಂತ್ರಿ. ಅಗ್ರಹಿತ ಮಿಥ್ಯಾತ್ವದೊಳಗೆ ಶಿಥಿಲತೆ ಬಂತು. ಅದನ್ನು ಬೇಕಾದ್ರೆ ಮತ್ತೆ ನೀವು ದೃಢ ಮಾಡಿದ್ರೆ ಆಗಲೂಬಹುದದ. ಅಗಳಾಡಿಸಿದ್ದು ಮತ್ತೆ ದೃಢ ಆಗಬಹುದೇನಿಲ್ರಿ? ಆನೆ ಸೊಂಡಿಲಿನೊಳಗೆ ಇಟ್ಕೊಂಡ ವಿಶಾಲವಾದಂಥ ವೃಕ್ಷವನ್ನು ಅಗಳಾಡಿಸ್ತಿದ್ದೀರಿ. ಆಮೇಲೆ ತಾನಾಗೇನ ಬಿಟ್ಟು ಹೋಗ್ತಿದೆ, ಮತ್ತೆ ಮಳೆ ಮೊದಲಾದವುಗಳ ಬಂದ ಆ ವೃಕ್ಷ ಮತ್ತೆ ದೃಢ ಆಗ್ತಿದೆ. ಹೀಗೆ ದಿನ ಒಂದಿಷ್ಟಿಷ್ಟು ಅಗಳಾಡಿಸ್ತಾ ಇದ್ರೆ ಅದು ಉರುಳಿ ಬೀಳಬಹುದೇನಿಲ್ರಿ ಮಿಥ್ಯಾತ್ವ? ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯ ಏನೂ ಮಾಡೋ ಸಾಧ್ಯ ಇಲ್ಲ. ಈ ಸಿದ್ಧಾಂತದ ಮಾತಿದೆ. ದೇಹದೊಳಗೆ ಏನು ಆಗಿದೆಯೋ ಅದನ್ನು ಸರಿಪಡಿಸಿಕೊಳ್ಳುವಂಥ ಯೋಗ್ಯತೆ ಅದರಲ್ಲೇನೆ ಇದೆ. ಹಿಂದೆ ಹೇಳಿದ್ದಿತ್ತು, ಓದಿ ತೋರಿಸಿದ್ದಿತ್ತು, ಪತ್ರಿಕಾ ಇಂದೋರದಿಂದ ನಾನು ತಗೊಂಡು ಬಂದಿದ್ದೇನ್ರಿ. ಅದನ್ನಿಲ್ಲಿ ಸಮೂಹದೊಳಗೆ ಓದಿ ತೋರಿಸಿದ್ದಿತ್ತು. ಪತ್ರಿಕಾದೊಳಗೆ ತೀರ್ಥಂಕರ ಅನ್ನುವಂಥ ಹೆಸರಿನ ಪತ್ರಿಕೆ ಇಂದೋರದಿಂದ ಹೊರಡುತ್ತಿತ್ತು. ಅದರೊಳಗೆ ಮುಸ್ಲಿಂ ಡಾಕ್ಟರ್ ಒಬ್ಬ ಲೇಖನ ಬರೆದಿದ್ದ ಆರ್ಟಿಕಲ್. ಅದರೊಳಗೆ ಅವನು ಹೇಳಿದ್ದ, ಶರೀರದ ಮುಖ್ಯ ಅಂಗ ಬ್ರೈನ್, ಹಾರ್ಟ್ ಮತ್ತು ಕಿಡ್ನಿ, ಇದರೊಳಗೆ ಯಾವ ಪ್ರಕಾರದ ವಿಕೃತಿ ಬರ್ತಿದೆ ಅದನ್ನು ಮರಳಿ ಸರಿ ಮಾಡಿಕೊಳ್ಳುವಂಥ ಯೋಗ್ಯತೆ ಆ ಶರೀರದೊಳಗಿದೆ. ಮುಸ್ಲಿಂ ಡಾಕ್ಟರ್ ಬರೆದಿರ್ತಾರೆ. ಜೈನರು ನಂಬುವುದಿಲ್ರಿ. ಹಾಗಾದ್ರೆ ಅವು ಮೂರು ದೊಡ್ಡ ಯಾವ ಪ್ರಮುಖ ಅಂಗ ಅದಾವಲ್ಲ ಶರೀರದ್ದು, ಅವುಗಳಲ್ಲಿ ಬಂದಿರುವಂಥ ವಿಕೃತಿಯನ್ನೇ ಅದು ಸರಿಪಡಿಸ್ತಿದೆ ಅಂದಮೇಲೆ ಸಾಮಾನ್ಯ ನೆಗಡಿ ಹೋಗ್ತಾ ಹೋಗ್ತಾ ಕಾಲು ಉಳುಕಿದ್ದ ಅದಕ್ಕೆಲ್ಲ ಏನು ಬೇಕ್ರಿ? ಏನು ಬೇಕು? ಕಿವಿ ನೋವ, ತಲೆ ನೋವ, ಗಂಟಲು ನೋವ ಎಷ್ಟು ಅದಾವ್ರಿ? ಅರೇ ಎಷ್ಟು ಅದಾವ ಅಷ್ಟೆಲ್ಲ ನೋವದಿಂದ ಯುಕ್ತನ ಅದಾವ್ರಿ. ಎಷ್ಟು ಅದಾವನ್ನು ಗಣಿತನೇ ಇಲ್ಲ. ಅಂಗುಲ ಪ್ರಮಾಣದೊಳಗೆ 96 ಸಂಖ್ಯೆ ರೋಗ ಅದಾವ್ರಿ. 5,65,99,650 ರೋಗದವ್ರಿ ಇಡೀ ಶರೀರದೊಳಗ. ಯಾವ್ಯಾವುದಕ್ಕೆ ಔಷಧಿ ಮಾಡವ್ರ? ಸದಾ ಸುಖದಾಷ್ಟಿ ಹೇಳಿದ್ರೇನಿಲ್ರಿ? ಭಾವನಾಧಿಕಾರದೊಳಗ ರತ್ನಕರಂಡ ಶ್ರಾವಕಾಚಾರ ನಮ್ಗೆ ಸರ್ವಮಾನ್ಯ ಇದೇನಿಲ್ರಿ? ಸರ್ವಮಾನ್ಯ ಅರ್ಥಾತ್ ನಮ್ಮ ಶ್ರದ್ಧೆಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಆಚರಣೆಗೆ, ನಮ್ಮ ರುಚಿಗೆ ಎಲ್ಲದಕ್ಕೂ ನಮಗೆ ಮಾನ್ಯ ಇದೆ. ಹಾಗಾದ್ರೆ ಅವ್ರು ಹೇಳಿದರು, ಅಂಗುಲ ಪ್ರಮಾಣದೊಳಗೆ 96 ರೋಗ ಇರೋ ವೇಳೆದೊಳಗೆ ಅವು ಯಾವತ್ತೂ ತಮ್ಮ ಕೆಲಸ ಮಾಡ್ತಾನೆ ಇರೋ. ಅರೆ ಅಪ್ಪಾಜಿ ಒಂದು ಮಾತು ಹೇಳ್ತಿದ್ರು, ಇದಕ್ಕೆ ಏನು ಮಾಡೋದ್ರಿ ಬಾಬಾರಿ? ಅದು ತನ್ನ ಕೆಲಸ ಮಾಡ್ತಿದೆ, ನಾನು ನಮ್ಮ ಕೆಲಸ ಮಾಡೋದು ಬಾ. ಅದು ನಮಗೆ ಹೇಳ್ತಾ ಇದೆ ಏನಿಲ್ಲ, ನಿನ್ನ ಕೆಲಸ ನೀ ಮಾಡು. ಅದು ತನ್ನ ಕೆಲಸಕ್ಕೆ ನಮ್ಮ ಅನುಮತಿ ತಗೊಂಡಿಲ್ಲ. ಹಾಗಾದ್ರೆ ಅದರ ಕೆಲಸದೊಳಗೆ ನಾವು ಹಸ್ತಕ್ಷೇಪ ಯಾತಕ್ಕೆ ಮಾಡೋದಿದೆ? ಇಂಥವರೆಲ್ಲ ನಮ್ಮ ಜೀವನದೊಳಗೆ ದೀರ್ಘಕಾಲದವರೆಗೆ ಬಂದು ಹೋದ್ರೂ ಕೂಡ ನಾವು ಅವರಿಂದ ಏನೂ ಪಡ್ಕೊಳ್ಳಿಲ್ಲ. ಈ ವೇದನೆ ಎಂಥದ್ದಿದೆ, ಹೊಸದಿದೆ ಅಂದರೆ ಅನಂತ ಬಾರಿ ವೇದನೆಯ ಭಾರದಿಂದ ಮರಣದ ಮುಖದೊಳಗೆ ಹೋಗಿದಂತೆ. ಮತ್ತು ವೇದನೆಯ ಭಾರದಿಂದ ಸುಖ ಸ್ವರೂಪಿಯಾದಂಥ ಆತ್ಮನ ಕಡೆಗೆ ಯಾಕೆ ಬರ್ತಾ ಇಲ್ಲ? ವೇದನೆಯ ಭಾರದಿಂದ ತತ್ತರಿಸಿ ಹೋಗಿ ಮರಣದ ಮುಖದೊಳಗೆ ಪ್ರವೇಶ ಮಾಡಿದ್ದಾನೆ. ಆದ್ರೆ ಆ ವೇದನೆಯ ಭಾರದಿಂದ ತತ್ತರಿಸಿ ಅದನ್ನು ಶಾಶ್ವತವಾಗಿ ಬಿಟ್ಟುಕೊಟ್ಟ ಸುಖದ ಸಾಗರದ ಕಡೆಗೆ ಯಾಕೆ ಕಣ್ಣು ಹರಿಸ್ತಾ ಇಲ್ಲ, ದೃಷ್ಟಿ ಹರಿಸ್ತಾ ಇಲ್ಲ? ಇವು ಹೀಗೆ ಇರೋ, ಸಂಯೋಗದ್ದು ಇರೋ, ಶರೀರದ್ದು ಇರೋ, ಏನೇನೆ ಅನಂತ ಅದಾವ್ರಿ. ಅರೆ ಸಂಸಾರದೊಳಗೆ ದುಃಖ ಇಲ್ಲ ಅಂದ್ರೆ ಆಶ್ಚರ್ಯ ಇದೆ ರೀ. ಶರೀರದೊಳಗೆ ರೋಗ ಇಲ್ಲ ಅಂದ್ರೆ ಆಶ್ಚರ್ಯ ಇದೆ ರೀ. ಮಗ ಮಾತು ಕೇಳ್ತಾ ಅಂದ್ರೆ ಆಶ್ಚರ್ಯ ಇದೆ ರೀ. ಕೇಳ್ತಾ ಅಂದ್ರೆ ಆಶ್ಚರ್ಯ ಇದೆ.
ಕೇಳುವುದಿಲ್ಲ ಅನ್ನೋದ್ರೊಳಗೆ ಯಾವ ಆಶ್ಚರ್ಯನೂ ಇಲ್ಲ. ಸ್ವೀಕಾರ ಮಾಡ್ರಿ. ನಡೀರಿ ನಾಳೆ ವಸ್ತು ಹೇಗಿದೆಯೋ